Hello. Yes, and I'm back. It's been a very, very long time. Excuse me. It's been a long time, guys, but I'm back and it feels good to be back working after a very long time. And yay, hello everyone. Welcome, welcome, welcome. Yes, I know it's been a long time, guys. Hello. Okay, so today, after a very long time, I've come live and I have a guest with me. So I'm gonna be getting him on my show, and once he's on, there's gonna be a lot of discussion about various, prospects of work based on the industry, the working fraternity industry, and you will see the guy is multi-talented and so very amazing. Yes, I am your prodigy. Thank you so much, Adam. I love you a lot. And so, guys, my guest is here, and I will get him on my show, and then we'll start talking. And the guest ಜೊತೆ ಮಾತಾಡೋದು ತುಂಬಾ ಇದೆ. So I'll introduce him once he's on my show, and yes, and I'm waiting. Hello, sir. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? Yeah, I'm doing good. How are you? ನಾನ್ ಚೆನ್ನಾಗಿದ್ದೀನಿ ಸರ್. ಸೊ ಹೇಗ್ ನಡೀತಿದೆ ಲಾಕ್ಡೌನ್? ಇಷ್ಟೊಂದು ತಿಂಗಳುಗಳಿತ್ತು, ಹೇಗ್ ನಡೀತಿತ್ತು ಕೆಲಸ ಎಲ್ಲ? ಹೌಸ್ ಎವ್ರಿಥಿಂಗ್? Lockdown, yeah, like everyone except ಹೌದು ಅಂದ್ರೆ ಹೆಲ್ತ್ ಕೇರ್ ಮತ್ತೆ ಎಸೆನ್ಷಿಯಲ್ ಸರ್ವಿಸಸ್ ನವ್ರು ಬಿಟ್ಟು ಉಳಿದವರೆಲ್ಲ ಸ್ವಲ್ಪ ಕೆಲಸ ಕಮ್ಮಿ ಇತ್ತು. ಪ್ಲಸ್ ನ್ಯೂಸ್ ಚಾನಲ್ ಮೀಡಿಯಾದಲ್ಲಿ ನೋಡೋದಾದ್ರೆ ಜಾಸ್ತಿ ಕೆಲಸ ಇತ್ತು. ಸಿನ್ಸ್ ಐ ಡೋಂಟ್ ವರ್ಕ್ ಫಾರ್ ಎನಿ ಆಫ್ ದೀಸ್, ಸ್ವಲ್ಪ ಕೆಲಸ ಕಮ್ಮಿ ಇತ್ತು. ಸೊ ಐ ವಾಸ್ ಟೇಕಿಂಗ್ ಅಂದ್ರೆ ಬ್ಯಾಕ್ ಸೀಟ್ ಅಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ರೆಸ್ಟ್ ಮಾಡೋದು, ಟು ಪಾಂಡರ್ ಅಪಾನ್ ಥಿಂಗ್ಸ್ ಇನ್ ಲೈಫ್. ಏನ್ ಮಾಡೋದು, ಹೊಸದೇನಾದ್ರೂ ಯೋಚನೆ ಮಾಡ್ಕೊಂಡು ಹೀಗೆ ಥಿಂಗ್ಸ್ ಆರ್ ಗೋಯಿಂಗ್. ಅಂಡ್ ಅಂದ್ರೆ ಏನಾದ್ರೂ ಅಂದ್ರೆ ಈ ತರ ಟೈಮ್ ಸಿಕ್ಕಿದಾಗ ಅದನ್ನ ಪಾಸಿಟಿವ್ ಆಗಿ ಯಾವ ತರ ಯೂಸ್ ಮಾಡ್ಕೋಬಹುದು. ಐ ವಾಸ್ ಟ್ರೈಂಗ್ ಟು ಡೂ ದಟ್. ಸೊ ರೈಟ್. 6 months ಮೇಲೆ ಆಯ್ತು, ಸೊ ಇನ್ನೂ ಅದು ಅಂದ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗೋ ತರ ಕಾಣಿಸ್ತಾ ಇಲ್ಲ, ಅನ್ಫಾರ್ಚುನೇಟ್ಲಿ. ಎಸ್. ಸೊ ಸರ್, ಸೂಟ್ ಆಗುತ್ತೆ ಯಾಕಂದ್ರೆ you're an anchor, you're a voice over artist, you're an actor, you're a singer, ನಿಮ್ಮ ಕುಕಿಂಗ್ ಅಂದ್ರೆ ಪ್ಯಾಷನ್ ಇದೆ, you're also a journalist. ತುಂಬಾ ವೇರಿಡ್ ಟ್ಯಾಲೆಂಟ್ಸ್ ಇದೆ, ಅಥವಾ ನಿಮ್ಗೆ ಆ ಒಂದು ಸ್ಕೋಪ್ ಆಫ್ ವರ್ಕ್ ಇದೆ. ಸೊ ಮಲ್ಟಿ ಟ್ಯಾಲೆಂಟೆಡ್ ಅಂತ ನಾನು ನಿಮ್ಮನ್ನ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಸೊ ಹೇಗೆ ಶುರುವಾಯ್ತು ಸರ್? ಬಿಕಾಸ್ ಈ ಒಂದು ಫೀಲ್ಡ್ ಬರೋದು, ಮತ್ತೆ ಈ ಫೀಲ್ಡ್ ಅಲ್ಲಿ ಇಷ್ಟೊಂದು ವರ್ಷ ಕೆಲಸ ಮಾಡೋದು, ಇಟ್ಸ್ ನಾಟ್ ಸಿಂಪಲ್. ಹೌ ಇಸ್ ಇಟ್ ಬೇನ್? ಹೇಗಿತ್ತು ಇಷ್ಟೊಂದು ವರ್ಷಗಳ ಕೆಲಸ? ಅಬ್ಸಲ್ಯೂಟ್ಲಿ. ನಿಮ್ ವಾಯ್ಸ್ ಬ್ರೇಕ್ ಆಗ್ತದೆ. ದೇರ್ ಸಮ್ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ. ಇಲ್ಲಿ ಮಳೆ ಬೇರೆ ಇದೆ ನಮ್ಮ ಊರಲ್ಲಿ. ಸೊ ಯಾ, ನಿಜವಾಗ್ಲೂ ಅಂದ್ರೆ ಅಲ್ಟಿಮೇಟ್ಲಿ ನಂಗೆ ಐ ಡಿಂಟ್ ಥಿಂಕ್ ದಟ್ ಓಕೆ ಮೀಡಿಯಾಗೆ ಬರಬೇಕು ಅಂತ ಚಿಕ್ಕಂದಿಂದ ಇದ್ ಮಾಡಿದವನಲ್ಲ. ಎಲ್ಲೋ ಐ ಸಮ್ ಹೌ ಗಾಟ್ ಇನ್ ಟು ದಿಸ್. PUC ಸ್ವಲ್ಪ ಐ ವಾಸ್ ನಾಟ್ ಶೋರ್ ವಾಟ್ ಟು ಡೂ ಅಂದಾಗ ಐ ಸ್ಟಾರ್ಟೆಡ್ ಥಿಂಕಿಂಗ್ ಪ್ರಾಬ್ಲಿ ನಂಗೆ ಮೀಡಿಯಾ ಇಸ್ ವಾಟ್ ಸಮಥಿಂಗ್ ದಟ್ ಐ ವಾಂಟ್ ಟು ಗೆಟ್ ಇನ್ ಟು ಅಂತ ಹೇಳ್ಕೊಂಡು ಐ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ದ್ಯಾಟ್. ಸೊ ಜರ್ನಲಿಸಮ್ ಮಾಡಿದೆ, ಅಂಡ್ ದೆನ್ ಐ ಸ್ಟಾರ್ಟೆಡ್ ಅಂದ್ರೆ ಸೈಡ್ ಬೈ ಸೈಡ್ ಅಲ್ಲಿ ವರ್ಕ್ ಮಾಡ್ಕೊಂಡು. ಮೇನ್ ಆಗಿ ಸಿನ್ಸ್ ಯು ಆಸ್ಕ್ ಮೀ ಇಷ್ಟು ವರ್ಷದಿಂದ ಮಾಡೋದ್ರ ಬಗ್ಗೆ, ಐ ಥಿಂಕ್ ನಿಮ್ ಪ್ರಶ್ನೆ ನಂಗೆ
ಎಂಟೈರ್ಲಿ ಕ್ಲಿಯರ್ ಆಗಿಲ್ಲ. ದೇರ್ ವಾಸ್ ಸಮ್ ಬ್ರೇಕೇಜ್ ಇನ್ ಬಿಟ್ವೀನ್. ದಟ್ಸ್ ವಾಟ್ ಐ ಅಸ್ಯೂಮ್ ಯು ರೈಟ್. ಆಸ್ಕ್ಡ್. ಎಸ್, ಹೌದು. ಹೇಳಿ. ಅದೇ ಇಷ್ಟೊಂದು ಸೊ ವರ್ಷ ಕೆಲಸ ಮಾಡೋದು, ಹೌ ಡಿಡ್ ಇಟ್ ಸ್ಟಾರ್ಟ್ ಆಫ್ ಸರ್ ನಿಮ್ಗೆ? ಬಿಕಾಸ್ ಇಟ್ಸ್ ನಾಟ್ ಈಸಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಾಗ ಮನೆಯಲ್ಲಿ ಈ ಫೀಲ್ಡ್ ಹೋಗ್ತೀವಿ ಅಂದಾಗ ಅಷ್ಟೊಂದು ಈಸಿಯಾಗಿ ಒಪ್ಕೊಳ್ಳೋ ಪೇರೆಂಟ್ಸ್ ತುಂಬಾ ಕಮ್ಮಿ ಇರ್ತಾರೆ, ಅಥವಾ ಫ್ಯಾಮಿಲೀಸ್ ನಲ್ಲಿ. ಸೊ ನಿಮ್ಮ ಮನೆಯಲ್ಲಿ ಆ ತರದ್ ಏನಾದ್ರು ಸಿಚುವೇಶನ್ಸ್ ಬಂದಿತ್ತಾ ವೆನ್ ಯು ಸೆಡ್ ಯು ವಾಂಟ್ ಟು ಗೆಟ್ ಇನ್ ಟು ದಿಸ್ ಫೀಲ್ಡ್? ಹೇಗಿತ್ತು? ಥ್ಯಾಂಕ್ಫುಲಿ ಇಲ್ಲ. ಬಿಕಾಸ್ ಹೆಂಗೆ ಅಂತಂದ್ರೆ ಈ ಈ ತರ ಪೇರೆಂಟ್ಸ್ ನ ಸಿಗೋದಕ್ಕೆ ಫಸ್ಟ್ ಆಫ್ ಆಲ್ ಪುಣ್ಯ ಮಾಡಿರ್ಬೇಕು ಒಂದು. ಸೆಕೆಂಡ್ ಥಿಂಗ್, ಐ ವಾಸ್ ಆಲ್ಸೋ ಇನ್ ಅ ಸಿಚುವೇಶನ್. ಯಾವ ತರ ಇತ್ತು ಅಂತಂದ್ರೆ, PUC-ಲಿ ನಾನು ಸೈನ್ಸ್ ತಗೊಂಡಿದ್ದೆ, ಕಬ್ಬಿಣದ ಕಡ್ಲೆ ಆಗಿತ್ತು ನನ್ಗೆ. ಹಂಗಂತ ಆರ್ಟ್ಸ್ ಬಿಟ್ರೆ ನನಗೆ ಮ್ಯಾಥ್ಸ್, ಲೆಕ್ಕಾಚಾರ ಆ ತರದ್ದು ಅಥವಾ ಏನ್ ಹೇಳೋದು BCom ತರದ್ ಮಾಡುವಂತ ಮೈಂಡ್ ನಂದಲ್ಲ ಆಗಿದ್ದಕ್ಕೆ. ಮನೇಲಿ ಐ ಕೆಪ್ಟ್ ಟೆಲಿಂಗ್ ನಾನ್ ಸೈನ್ಸ್ ಮಾಡೋದಕ್ ನಂಗೆ ಇಷ್ಟ ಇಲ್ಲ, ಅಂಡ್ ಐ ಕೆಪ್ಟ್ ಇನ್ಸಿಸ್ಟಿಂಗ್ ನನ್ನಿಂದ ಆಗಲ್ಲ ಅಂತ. ಅಲ್ಟಿಮೇಟ್ಲಿ ಅವ್ರಿಷ್ಟೇ ಅಂದ್ರು, ನೀನು ಏನ್ ಮಾಡ್ತೀಯೋ ಮಾಡು, ಬಟ್ ಡೂ ಸಮಥಿಂಗ್, ಅಂದ್ರೆ ಜೀವನದಲ್ಲಿ ಒಳ್ಳೇದ್ ಆಗೋದ್ರ ಬಗ್ಗೆ ಗಮನ ಕೊಡು. ಬಿಕಾಸ್ ಇನಿಷಿಯಲಿ ದೇ ಥಾಟ್ ಸೈನ್ಸ್ ಮಾಡಿ ಇಂಜಿನಿಯರ್, ಡಾಕ್ಟರ್. ಯಾಕಂದ್ರೆ ನಮ್ ಫ್ಯಾಮಿಲಿ ಹೆಚ್ಚಿನವರು ದೇರ್ ಐದರ್ ಡಾಕ್ಟರ್ಸ್ ಆರ್ ದೇರ್ ಇಂಟು ಅದೇ ಇಂಜಿನಿಯರ್. ನನ್ನ ಅಪ್ಪ BCom ಮಾಡಿದ್ರು ಹೆಚ್ಚಿನವರು ದೇ ಹ್ಯಾವ್ ದಿಸ್ ಇಂಜಿನಿಯರಿಂಗ್ ಅಥವಾ ಆ ಬ್ಯಾಕ್ ಗ್ರೌಂಡ್ ಇದೆ, ಅಂದ್ರೆ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಅವ್ರು ಜಾಸ್ತಿ ಇದ್ದಾರೆ. ಬಡಕಿಲ ಫ್ಯಾಮಿಲಿ ಅಂತ ಅಂದ ತಕ್ಷಣ ಆ ತರದ್ದು ಕನೆಕ್ಷನ್ ಸ್ವಲ್ಪ ಜಾಸ್ತಿನೂ ಇದೆ. ಆ ತರ ನಿರೀಕ್ಷೆ ಇತ್ತು. ಬಟ್ ವೆನ್ ದೇ ರಿಯಲೈಸ್ಡ್ ಈ ಪುಣ್ಯಾತ್ಮ ಅದನ್ನ ಮಾಡೋದಕ್ಕೆ ಇವನಿಗೆ ಅಂದ್ರೆ ಸಾಧ್ಯ ಇಲ್ಲ ಇವನಿಂದ ಅಂತ, ವೆನ್ ದೇ ರಿಯಲೈಸ್ ದೇ ಸೆಡ್ ಡೂ ವಾಟ್ ಎವರ್ ಯು ವಾಂಟ್, ಬಟ್ ಅದ್ರಲ್ಲಿ ಅಂದ್ರೆ ಏನ್ ಒಳ್ಳೆ ದಾರಿ ಹಿಡ್ಕೊಂಡು ಮಾಡ್ತಾ ಹೋಗು, ಆಸ್ ಲಾಂಗ್ ಆಸ್ ಯು ಡೋಂಟ್ ಅದನ್ನ ದಾರಿ ತಪ್ಪಿ ಹೋಗದೆ ಇದ್ದಷ್ಟು ವಿ ಆರ್ ಫೈನ್ ವಿತ್ ದ್ಯಾಟ್ ಅಂತ ಹೇಳ್ಕೊಂಡು. ಸೊ ಅಲ್ಟಿಮೇಟ್ಲಿ ಅದೇ ಅಲ್ವಾ. ಸೊ ಆ ಒಂದು ಏನ ಕ್ವೆಸ್ಟ್ ಅಲ್ವಾ ಲೈಫ್ ಅಂತಂದ್ರೆ. ನಾವ್ ಅನ್ಕೊಳ್ತೀವಿ ನಾನ್ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ನನ್ ಗುರಿ ಇದು ಅದು ಇದು ಏನಿಲ್ಲ. ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ದಟ್, ಅಂದ್ರೆ ವಿಲ್ ಹ್ಯಾವ್ ಟು ಗೋ ವಿತ್ ದ ಫ್ಲೋ ಅಂತ ಹೇಳ್ಕೊಂಡು. ಸೊ ದಟ್ ಈಸ್ ಹೌ ಇಟ್ ಹ್ಯಾಸ್ ಬೀನ್. ಪ್ಲಸ್ ವಾಟ್ ಐ ರಿಯಲಿ ಎಂಜಾಯ್ ಮೀಡಿಯಾದಲ್ಲಿ ಏನು ಅಂತಂದ್ರೆ, ಒಂದಿನ ಇದ್ದದ್ದು ಇನ್ನೊಂದ್ ದಿನ ಇರಲ್ಲ. ಸೊ ಒಂಥರ ಅನ್ಸರ್ಟನಿಟಿ ಒಂದ್ ಸೈಡ್ ಅಲ್ಲಿ ಹೇಳ್ಬೋದು, ಇನ್ನೊಂದ್ ತರ ದಟ್ಸ್ ದ ಬ್ಯೂಟಿ ಆಫ್ ಇಟ್. ಸೊ ಯು ಗೆಟ್ ಟು ಎಂಜಾಯ್ ವಾಟ್ ಯು ಆರ್ ಡೂಯಿಂಗ್. ಸೊ ಆ ಒಂದು ಪಾಸಿಬಿಲಿಟಿ ಇದ್ದಿದ್ದಕ್ಕೆ ಐ ಫೀಲ್ ಯುನೋ ಐ ಆಮ್ thankful to God that I'm getting to do multiple things but doing the same job, or in inverted commas ಹೇಳೋದಾದ್ರೆ. Yeah, so that's the thing. One second. Yes. Yeah. Right. So sir, basically ಈ ಫೀಲ್ಡ್ ಅಲ್ಲಿ ಆಕ್ಟರ್ಸ್ ಗೆ ಈ ಡಬ್ಬಿಂಗ್ ಮಾಡೋರು ಆರ್ಟಿಸ್ಟ್ ಗಳು ಬೇರೆ ಇರ್ತಾರೆ, ಅಂಡ್ ಮೋಸ್ಟ್ ಆಫ್ ದ ಟೈಮ್ ಆಡಿಯನ್ಸ್ ಗೆ ಆ ರೆಕಗ್ನಿಷನ್ ಈ ಡಬ್ಬಿಂಗ್ ಆರ್ಟಿಸ್ಟ್ ಗಳಿಗೆ ಜಾಸ್ತಿ ಸಿಗೋದಿಲ್ಲ. ಫೇಸ್ ಟು ವಾಯ್ಸ್ ಕನೆಕ್ಷನ್ ಜಾಸ್ತಿ ಆಗೋದಿಲ್ಲ. ಸೊ ನಿಮಗ ರೆಕಗ್ನಿಷನ್ ಸಿಗೋದು ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಇರ್ಬೋದು. ಆ ಒಂದು ಜರ್ನಿ ಹೇಗಿತ್ತು? Well, see, I'm a mixed bag. ಅಂದ್ರೆ ನಾನು ಒಬ್ಬ, ಅಂದ್ರೆ ಐ ಸ್ಟಾರ್ಟೆಡ್ ಆಸ್ ಅ ರಿಪೋರ್ಟರ್. ನಾನು TV9 ಅಲ್ಲಿ ರಿಪೋರ್ಟರ್ ಆಗಿದ್ದೆ, ಆಂಕರಿಂಗ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಐ ವಾಸ್ ಅನ್ RJ ಇನ್ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ. ಅದಾದ್ಮೇಲೆ I was an executive producer in Big FM for a few months. ಅದಾದ್ಮೇಲೆ ಆಜ್ ತಕ್ ಅಲ್ಲಿ ಹೆಡ್ಲೈನ್ಸ್ ಟುಡೇ ಅಂತಿತ್ತು, ಇವಾಗ ಇಂಡಿಯಾ ಟುಡೇ ಆಗಿದೆ. ಅದ್ರಲ್ಲಿ ರಿಪೋರ್ಟರ್ ಆಗಿ ಒಂದು 10 months ಕೆಲಸ ಮಾಡಿದೆ. Then I got into Suvarna. I was a promo chief there, and then I started. ಆವಾಗ ನಾನು ವಾಯ್ಸ್ ಓವರ್ ಸ್ಟಾರ್ಟ್ ಮಾಡಿದೆ. ಅದ್ರ ಸೈಡ್ ಬೈ ಸೈಡ್ ಐ ವಾಸ್ ಆಲ್ಸೋ ಲುಕಿಂಗ್ ಎಟ್, ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಬರೋದಕ್ಕೆ, ಅಂದ್ರೆ ಸುವರ್ಣ ನ್ಯೂಸ್ ಅಲ್ಲಿ ನಾನು ಹೋಸ್ಟ್ ಮಾಡ್ತಾ ಇದ್ದೆ. ಹಾಗೇನೆ ಸ್ಲೋಲಿ ಆನ್ ಸ್ಕ್ರೀನ್ ಸ್ವಲ್ಪ ಇನ್ನಷ್ಟು ಕಂಫರ್ಟೇಬಲ್ ಆಗ್ತಾ ಹೋಯ್ತು. ಬಿಕಾಸ್ ನಾನು ಯಾವತ್ತು ಅಂದ್ರೆ ನಂಗೆ ಇಷ್ಟ ಇತ್ತು ಅನ್ಬೋದು, ಬಟ್ ಅದ್ರ ಬಗ್ಗೆ ಐ ಡಿಡ್ ನಾಟ್ ಅಂದ್ರೆ ಟ್ರೈನ್ ಮೈ ಸೆಲ್ಫ್. ಅಂದ್ರೆ ಆನ್ ಸ್ಕ್ರೀನ್ ಬಗ್ಗೆ ನಾನು ಆನ್ ಕ್ಯಾಮ್ರಾನೇ ನಾನು ಕಲ್ತಿದ್ದು. ಅದು ಆಂಕರಿಂಗ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಮಾಡ್ಲಿಂಗ್ ಇರ್ಬೋದು, ಎನಿಥಿಂಗ್ ದಟ್ ಇಸ್ ಫಾರ್ ದಟ್ ಮ್ಯಾಟರ್. ಆನ್ ಸ್ಕ್ರೀನ್ ಬರೋದಿರ್ಬೋದು,
ಎಲ್ಲಾನು ಕೂಡ ನಾನು ಆನ್ ದ ಜಾಬ್. ಈವನ್ ಕಾಲೇಜಲ್ಲಿ ಇದ್ದಾಗನು ಕೂಡ ನಾನು ಕಾಲೇಜ್ ಒಳಗಡೆ ಕಲ್ತಿದ್ದಕ್ಕಿಂತ ಕಾಲೇಜ್ ಹೊರಗಡೆ ನಾನು ಜಾಸ್ತಿ ಕಲ್ತಿದ್ದೆ. ಇವತ್ತಿಗೂ ನಾನು ಅಲೋಷಸ್ ಕಾಲೇಜ್ ಅಂತ ತಕ್ಷಣ ನಂಗೆ ಬರೇ ಕಾಲೇಜಿನ ಕ್ಲಾಸ್ ರೂಮ್ ಜಾಸ್ತಿ ನೆನಪಾಗಲ್ಲ. ಐ ರಿಮೆಂಬರ್ ಮೈ ಡೇಸ್ ಔಟ್ಸೈಡ್ ದ ಕ್ಲಾಸ್. ನನ್ನ ಕ್ಲಾಸ್ ಅಲ್ಲಿ ಅಟೆಂಡೆನ್ಸ್ Right. ಇರೋದು 90+% ನಂದು ಅಟೆಂಡೆನ್ಸ್ ಇರೋದು, ಬಟ್ ಮೈ ಮೈಂಡ್ ವಾಸ್ ಆಲ್ವೇಸ್ ಔಟ್ಸೈಡ್. ನಾನು ಕಾಲೇಜ್ ಮುಗಿಸಿದ ತಕ್ಷಣ ಇಷ್ಟು ರನ್ ಟು ವಿಜಯ ಕರ್ನಾಟಕಕ್ಕೆ ಈವ್ನಿಂಗ್ ಹೋಗ್ತಾ ಇದ್ದೆ ನಾನು. ಸಾಯಂಕಾಲ 2, 3, 4 ಗಂಟೆಗೆ ಹೋದವನು ನಾನು ಹಾಸ್ಟೆಲ್ ಅಲ್ಲಿ ಇರ್ತಿದ್ದೆ ಅವಾಗ. ಸೊ ಐ ಯೂಸ್ ಟು ರೀಚ್ ಹಾಸ್ಟೆಲ್ ಓನ್ಲಿ ಫಾರ್ ಡಿನ್ನರ್. ಸೊ ಅಲ್ಲಿ ತನಕ ಏನೆಲ್ಲ ಮಾಡಕ್ಕಾಗತ್ತೋ ಮಾಡ್ತಾ ಇದ್ದೆ. ಹಾಗೆ ಕೇಬಲ್ ಟಿವಿಲಿ ಐ ಯೂಸ್ ಟು ಡೂ ಕೇಬಲ್, ಅಂದ್ರೆ ಗೇಮ್ ಶೋ ಮಾಡ್ತಾ ಇದ್ದೆ. ನಮ್ದೇ ಕಾನ್ಸೆಪ್ಟ್, ನಾವೇ ಅಲ್ಲಿ ಹೋಗಿ ಅವ್ರ ಹತ್ರ ಇದ್ ಮಾಡ್ಕೊಂಡು ಕ್ಯಾಮ್ರಾ ಟೀಮ್ ಅನ್ನು ಕರ್ಕೊಂಡು ಹೋಗೋದು. ಕಾಲೇಜ್ ಈಗ ಏನ್ ಹೇಳ್ತಾರೆ, ಕಾಲೇಜ್ ಬೇರೆ ಬೇರೆ ಕಾಲೇಜ್ಗಳಿಗೆ ಹೋಗಿ ಅವ್ರ ಹತ್ರ ಪರ್ಮಿಷನ್ ನಾನೇ ತಗೊಂಡು ಅಲ್ಲಿ ಗೇಮ್ ಅದಿದೆಲ್ಲ ಮಾಡೋದು, ಆಡೋದು, ಇತ್ಯಾದಿ ಇತ್ಯಾದಿ. ಐ ವಾಸ್ ಡೂಯಿಂಗ್ ಆಲ್ ದಟ್. ಸೊ ನಂಗೆ ಐ ಫೀಲ್ ಇಟ್ಸ್ ಅಂದ್ರೆ ಆ ಕೆಲಸದಲ್ಲಿ ಐ ಫೀಲ್ ದಟ್ ಎಂಜಾಯ್ಮೆಂಟ್ ಅಂತ ಅನ್ಬೋದು. ಸೊ ಇಟ್ಸ್ ಅಲ್ಟಿಮೇಟ್ಲಿ ಅದೇನೆ. ಐ ಫೀಲ್ ಮೋರ್ ಆಫ್ ಏನನ್ನೋದು, ಮೀಡಿಯಾ ಇಸ್ ಆಲ್ ಅಬೌಟ್ ದ್ಯಾಟ್. ಆ ಒಂದು ಅದರ ವೆರೈಟಿ ಇಸ್ ಬ್ಯೂಟಿ ಆಫ್ ಇಟ್ ಅಂತ ನಾನು ಅಂತ ಅನ್ಕೊಂತೀನಿ. ಸೊ ದಟ್ಸ್ ವೈ ಐ ಫೀಲ್ ಐ ಎಂಜಾಯ್ ಎವ್ರಿ ಬಿಟ್ ಆಫ್ ದ್ಯಾಟ್ ಅಲ್ಟಿಮೇಟ್ಲಿ. True. I think ನಾವು as long as we are enjoying what we're doing and ಅದರಿಂದ ನಮಗೆ ಖುಷಿ ಸಿಗ್ತದೆ ಅಂದ್ರೆ I think we're in the right track. ಎಸ್, ಅಬ್ಸಲ್ಯೂಟ್ಲಿ, ಡೌಟೇ ಇಲ್ಲ ಅದರಲ್ಲಿ. Uh, ಆಡಿಯೋ ನಿಮ್ಗೆ ಐ ಕಾಂಟ್ ಹಿಯರ್ ಯು ಪ್ರಾಪರ್ಲಿ. ಜಾಸ್ತಿ ಇದೆ. ಕೇಳಿಸ್ತಿದ್ಯಾ? I can hear you completely. ಕೇಳಿಸ್ತಿದೆ, ಬಟ್ ಸ್ವಲ್ಪ ವಾಲ್ಯೂಮ್ ಕಮ್ಮಿ ಇದೆ. ನಂದಿಲ್ಲಿ ವಾಲ್ಯೂಮ್ ಫುಲ್ ಇದೆ, ಬಟ್ ಸ್ಟಿಲ್. Oh, right. Can you hear me now? ಗೊತ್ತಿಲ್ಲ ಇವಾಗ ಹೌ ಆಡಿಯನ್ಸ್ ಕ್ಯಾನ್ ಹಿಯರ್. ಅವ್ರಿಗೆ ಎಷ್ಟು ಕೇಳಿಸ್ತಾ ಇದೆ ಗೊತ್ತಿಲ್ಲ ನಂಗೆ. Right. So ನಿಮಗ್ ನಾನು ಇವಾಗ ಕ್ಲಿಯರ್ ಆಗಿ ಕೇಳಿಸ್ತಾ ಇದೀನಾ? ಕೇಳಿಸ್ತಿದೆ, ಬಟ್ ವಾಲ್ಯೂಮ್ ಕಮ್ಮಿ ಇದೆ. ಐ ಡೋಂಟ್ ನೋ ವೈ. Okay. I don't know. I hope the audience ನಮ್ಗೆ ನಮ್ಮಿಬ್ರು ವಾಯ್ಸ್ ಕ್ಲಿಯರ್ ಆಗಿ ಕೇಳ್ತಾ ಇದೆಯಾ ಅಂತ. If anyone can let us know. Sujay, Sushmita, Roshni, if you guys can hear me, ಕೇಳಿಸ್ತಿದ್ರೆ ದಯವಿಟ್ಟು bear with it because ನಂಗೆ ಸರ್ ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅಂದ್ರು. And ಕೇಳಿಸ್ತಿದೆ, ತುಂಬಾ ಲೋ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಕೇಳಿಸ್ತಾ ಇದೆ, ಬಟ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೇಕ್ ಶೋರ್ ದಟ್ ಆಡಿಯೋ ಕೇಳಿಸ್ತಾ ಇದೆ ಅಂತ. ನನ್ನ ವಾಯ್ಸ್ ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ರೈಟ್. ಬಟ್ ನನಗೆ ನಮ್ಮಿಬ್ರು ವಾಯ್ಸ್ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ತಿದೆ. ಐ ಥಿಂಕ್ ಐ ಕ್ಯಾನ್ ವಿ ಕ್ಯಾನ್ ಹೋಪ್ಫುಲಿ ವಿ ಕ್ಯಾನ್ ಕಂಟಿನ್ಯೂ. ಕ್ಲಿಯರ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಸರ್ ಹೇಳ್ತಿದ್ದಾಗೆ ನಿಮಗೆ ಇವಾಗ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ 10 ವರ್ಷದ ಹಿಂದೆ ಇದೆಲ್ಲ ತುಂಬಾ ಕಮ್ಮಿ ಇತ್ತು. ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಮ್ಮಿ ಇತ್ತು. ಬಟ್ ಇವಾಗ how has the recognition changed along these years ನಿಮ್ಗೆ? I think overall media, the overall scope of media has changed over the past 10 years, like you said, or more, a little more in general. ನಾವು ನೋಡೋದಾದ್ರೆ ಪ್ರಾಬ್ಲಿ ಒಂದು 15 ವರ್ಷದಿಂದ ಈಚೆಗೆ ಇದಾಗಿದೆ. ಬಟ್ ಕಳೆದ ಒಂದು 5 to 7 years ಅಲ್ಲಿ ಇಟ್ ಇಸ್ ಕ್ವೈಟ್ ರ್ಯಾಪಿಡ್. ಅಂದ್ರೆ ಆ ಒಂದು ಬದಲಾವಣೆ ತುಂಬಾನೇ ಜಾಸ್ತಿ ಇದೆ ನನ್ನ ಪ್ರಕಾರ. ಇದನ್ನ ನೋಡೋದಾದ್ರೆ ಪ್ಲಸ್ ನಾನ್ ಅದೇ ಹೇಳಿದ್ನಲ್ಲ, ಇಟ್ಸ್ ಇಂಟ್ರೆಸ್ಟಿಂಗ್ ಟು ಥಿಂಕ್ ಅಬೌಟ್ ಇಟ್. ಏನು ಅಂತಂದ್ರೆ, ನಾನೊಬ್ಬ ಆಕ್ಟರ್ ಆಗಿ ಐ ವಾಸ್ ಲೀಡ್ ಇನ್ ಫ್ಯೂ ಟಿವಿ ಶೋಸ್ ಇನ್ ಕನ್ನಡ ಮತ್ತೆ ತಮಿಳಲ್ಲೂ ಆಕ್ಟ್ ಮಾಡ್ತಾ ಇದ್ದೆ ನಾನು. ಒಂದು ಲೆವೆಲ್ಗೆ ಅಂದ್ರೆ ಒಂದ್ ಲೆಕ್ಕಕ್ಕೆ ಹೇಳೋದಾದ್ರೆ ಅದ್ರಲ್ಲಿ ನಂಗೆ ರೆಕಗ್ನೈಸ್ ಮಾಡಿದ್ದಕ್ಕಿಂತ ಜನ ನನ್ನ ವಾಯ್ಸ್ಗೆ ಇತ್ತೀಚೆಗೆ ಕಳೆದ ಒಂದು 3-4 ವರ್ಷದಲ್ಲಿ ರೆಕಗ್ನೈಸ್ ಮಾಡಿರೋದು ಜಾಸ್ತಿ ಅನ್ಬೋದು. ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಅದು ತುಂಬಾನೇ ಅದರ ಇದು ರೀಚ್ ಇದೆ, ಅದರದ್ದು ಡೌಟೇ ಇಲ್ಲ.
ದ ವೇ ಅಂದ್ರೆ ಪ್ರತಿಯೊಬ್ರು ಅಂದ್ರೆ ಜೋಬಿಂದ ಫೋನ್ ತೆಗೆದ ತಕ್ಷಣ ಅಲ್ಲಿ ದೇ ಕ್ಯಾನ್ ಕನೆಕ್ಟ್ ವಿತ್ ಹೂ ಎವರ್ ದೇ ವಾಂಟ್ ಲಿಟ್ರಲಿ ಅನ್ನೋ ಇದಾಗಿದೆ. ಅದ್ರದ್ದು ಹೌದು. ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಬಟ್ ಯೆಟ್ ಇಫ್ ವಿ ಲುಕ್ ಎಟ್ ದ ಅಡ್ವಾಂಟೇಜಸ್ ಆಫ್ ದಟ್, ಐ ಫೀಲ್ ಜನ ಜಾಸ್ತಿ ಹತ್ರ ಆಗ್ತಾರೆ, ಜನರ ಜೊತೆ ಜಾಸ್ತಿ ಇಂಟರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾನಂತೂ ಆದಷ್ಟು ಟ್ರೈ ಟು ರೆಸ್ಪಾಂಡ್ ಟು ಆಲ್ ಇದು ಮೋಸ್ಟ್ ಆಫ್ ಪೀಪಲ್ಸ್ ಕಮ್ಯುನಿಕೇಶನ್ಸ್ ಆಸ್ ಲಾಂಗ್ ಆಸ್ ಇಟ್ ಇಸ್ ಸೇಮ್. ಅದಕ್ಕೆ ಆದಷ್ಟು ಇದು ಮಾಡ್ತಿರ್ತೀನಿ ನಾನು ಹಂಗೆ. Right. Because as of now, because ಈ ಲಾಕ್ಡೌನ್ ಟೈಮಲ್ಲಿ ಅಂತೂ ಎವ್ರಿಥಿಂಗ್ ವಾಸ್ ಟ್ರಾನ್ಸ್ಫರ್ ಟು ಆನ್ಲೈನ್. ಸೊ ಈ ಒಂದು ಮೀಡಿಯಾ ನಮ್ ಯೂಸ್ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಸೊ ಈವನ್ ದಟ್ ಇಸ್ ಹೌ ವಿ ಆರ್ ಕನೆಕ್ಟಿಂಗ್ ರೈಟ್ ನೌ. ಸೊ ಐ ಥಿಂಕ್ ವೆನ್ ವಿ ಟ್ರೈ ಟು ಲುಕ್ ಎಟ್ ದ ಪಾಸಿಟಿವ್ಸ್ ನಾವು ಮಾಡೋದ್ರಲ್ಲಿ, ವಿಲ್ ಬಿ ಇನ್ ದ ರೈಟ್ ಪಾತ್ ಆಫ್ ಡೂಯಿಂಗ್ ಅವರ್ ವರ್ಕ್ ಪ್ರೊಡಕ್ಟಿವ್ಲಿ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ. ಅಂದ್ರೆ ನಾನು ಮೊದ್ಲಿಂದಾನೇ ನಂಗೆ ಸ್ವಲ್ಪ ಗ್ಯಾಜೆಟ್ ಹುಚ್ಚು. ಅಂದ್ರೆ ಇವತ್ತು ಅಂತಲ್ಲ, ನಾನು ಟೆಕ್ನಿಕಲಿ ಐ ಮೇ ನಾಟ್ ಬಿ ದಟ್ ಸೌಂಡ್, ಬಟ್ ಅದು ಯೂಸೇಜ್ ವೈಸ್ ನಾನು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಇದ್ ಮಾಡ್ಕೊಂಡು ಅದ್ರ ಬಗ್ಗೆ ಏನೋ ಹೊಸ ಟೆಕ್ನಾಲಜಿ ಬಂತು ಅಂತ ಫಸ್ಟ್ ಅದನ್ನ ಟ್ರೈ ಮಾಡ್ಬೇಕು. ಅಥವಾ ಫೋನ್ ಇರ್ಬೋದು, ಎನಿ ಗ್ಯಾಜೆಟ್ಸ್ ಫಾರ್ ದಟ್ ಮ್ಯಾಟರ್. ಈವನ್ ನಾವ್ ಐ ಆಮ್ ಸರೌಂಡೆಡ್ ವಿತ್ ಗ್ಯಾಜೆಟ್ಸ್. ಸೊ ಆ ತರದ ಇದು ಇಟ್ಕೊಂಡು ಅವನು ಮೊದ್ಲಿಂದಾನೆ ಅದೇ ನಂಗೆ ಒಂದ್ ರೀತಿಲಿ ವರದಾನ ಆಯ್ತು ಅನ್ಸುತ್ತೆ. ಬಿಕಾಸ್ ಐ ಸ್ಟಾರ್ಟೆಡ್ ಅಂದ್ರೆ ಈ ವಾಯ್ಸ್ ಓವರ್ ಅನ್ನ ಈಗ ಎಲ್ಲರೂ ಕೂಡ ಮೊಬೈಲ್ ಆಗಿ ಮಾಡ್ತಿದ್ದಾರೆ. ದೇ ಆರ್ ಎಕ್ಸ್ಪ್ಲೋರಿಂಗ್ ಅದನ್ನ ಹೇಗೆ ಮಾಡ್ಬೋದು, ಎಲ್ಲಿಂದ ಕಳ್ಸೋದು, ಅದೆಲ್ಲ ಮಾಡ್ತಿದ್ದಾರೆ. ಇಲ್ಲ ಅಂತಂದ್ರೆ ಎಲ್ಲಾರು ಸ್ಟುಡಿಯೋಗೆ ಓಡೋರು ಅಥವಾ ಚಾನಲ್ಗೆ ಬರೋರು. ಚಾನಲ್ ಅಂದ್ರೆ ರೆಕಾರ್ಡಿಂಗ್ ಅಥವಾ ಸ್ಟೇಷನ್ ಗಳಿಗೆ ಹೋಗೋದು. ಇವಾಗ ಕೇಳ್ತಾ ಇದ್ದೀನಿ ಕೆಲವೊಂದು ರೇಡಿಯೋ ಸ್ಟೇಷನ್ ಹೆಚ್ಚಿನ ಪ್ರೋಗ್ರಾಮ್ಗಳನ್ನ RJಗಳು ಅವ್ರ ಮನೆಯಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದಾರೆ, ಡೈರೆಕ್ಟ್ ಆಗಿ ಅವರು ಇದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅನ್ನೋದು. ಅಂಡ್ ಲಾಟ್ ಆಫ್ ನ್ಯೂಸ್ ಆಂಕರ್ಸ್ ಆರ್ ಡೂಯಿಂಗ್ ದೇರ್ ಆಂಕರಿಂಗ್ ಫ್ರಮ್ ಹೋಮ್. ಮತ್ತೆ ಅನ್ಫಾರ್ಚುನೇಟ್ಲಿ ಸೀರಿಯಲ್ ಸಿನಿಮಾಗಳು ಮಾಡಕ್ ಸಾಧ್ಯ ಆಗಲ್ಲ. ಸೊ ಅದೊಂದು ಮನೇಲಿ ಉಳ್ಕೊಂಡ್ಬಿಟ್ಟಿದೆ. ಸಾರಿ, ಅಂದ್ರೆ ಆನ್ ಸೆಟ್ ಮಾಡ್ಬೇಕಾದ ಅನಿವಾರ್ಯತೆ ಉಳ್ಕೊಂಡ್ಬಿಟ್ಟಿದೆ. ಬಟ್ ನಾನು ಐ ರಿಮೆಂಬರ್ ಒಂದು ಮೊಬೈಲ್ ಆಗಿ ವಾಯ್ಸ್ ಓವರ್ಸ್ ಅನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದು ಪ್ರಾಬ್ಲಿ 2009, 10, 11 ಅದೇ ಒಂದು 10 ವರ್ಷ ಹಿಂದಿನ ಕಥೆ. ವೆನ್ ಐ ವಾಸ್ ಜಸ್ಟ್ ಅಬೌಟ್ ಅಂದ್ರೆ 1 year ಆಗಿತ್ತು ನಾನು ಸುವರ್ಣದಲ್ಲಿ. ಅಲ್ಲಿ ಆಲ್ಮೋಸ್ಟ್ ಇನ್ನೇನು ಬಿಡೋ ಟೈಮಲ್ಲಿ ಪ್ಲಸ್ ಝೀ ಅಲ್ಲಿ ಜಾಯ್ನ್ ಆದಾಗ, ಝೀ ಅಲ್ಲಿ 1 ವರ್ಷ ಇದ್ದೆ ನಾನು ವಾಯ್ಸ್ ಅಫಿಷಿಯಲ್ ವಾಯ್ಸ್ ಆಗಿ ಕೆಲಸ ಮಾಡಿದ್ದೀನಿ. ಆವಾಗ ಇಟ್ ವಾಸ್ ವೆರಿ ನ್ಯೂ ಒಂದು, ಪ್ಲಸ್ ಇಷ್ಟು ಪಾಸಿಬಿಲಿಟೀಸು ಇರ್ಲಿಲ್ಲ. ಬಿಕಾಸ್ ನೆಟ್ವರ್ಕ್ ಇರ್ಲಿಲ್ಲ. ಅಂದ್ರೆ ಇಂಟರ್ನೆಟ್ ನ ಕನೆಕ್ಟಿವಿಟಿ ಬರೀ 2G ಇಂಟರ್ನೆಟ್ ಅಲ್ಲಿ ಇತ್ತು. ಸೊ ಇವಾಗ ಅಂದ್ರೆ 1 MB ನ ಕಳಿಸ್ಬೇಕು ಅಂತಂದ್ರೆ ಇವಾಗ ಆ ಟೈಮ್ ಅಲ್ಲಿ ಪ್ರಾಬಬ್ಲಿ ನಾವು ಒಂದು 100 MB ಅಥವಾ ಪ್ರಾಬಬ್ಲಿ ಕೆಲವು ಒಳ್ಳೆ ಸ್ಪೀಡ್ ಇರೋರಿಗಂತೂ 1 GB ಅಪ್ಲೋಡ್ ಮಾಡ್ಬಿಡ್ಬೋದು. ಸೊ ಐ ಆಮ್ ಟಾಕಿಂಗ್ ಅಬೌಟ್ ದೋಸ್ ಡೇಸ್. ನಾನ್ 2006-7 ಅಲ್ಲಿ ಐ ಥಿಂಕ್ ಇದು ವರ್ಲ್ಡ್ ಕಪ್ ನಡೀತು ವೆಸ್ಟ್ ಇಂಡೀಸ್ ಅಲ್ಲಿ. ಸೊ ಅಲ್ಲಿ ಹೋಗಿದ್ದೆ, ಇವತ್ತಿಗೂ ಅದೇ ನೆನಪಿದೆ. ಮತ್ತೆ ಅದಾದ ನಂತರ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಐ ವೆಂಟ್ ಟು ಬಾಂಗ್ಲಾದೇಶ್. ಇಲ್ಲೆಲ್ಲ ಏನ್ ಮಾಡ್ತಿದ್ವಿ ಅಂತಂದ್ರೆ ಅಲ್ಲಿಂದ ಸ್ಟೋರೀಸ್ ನ, ಕ್ರಿಕೆಟ್ ರಿಲೇಟೆಡ್ ಸ್ಟೋರೀಸ್ ನ ನಾನ್ ಇದು ಶೂಟ್ ಮಾಡಿ ಕಳಿಸ್ತಾ ಇದ್ವಿ. ಎನಿಥಿಂಗ್ ಲೈವ್ ಯೂಸ್ ಟು ಕಮ್ ಆನ್ ಸ್ಕ್ರೀನ್. ಬಟ್ ಆವಾಗ ಹೆಂಗಿತ್ತು ಅಂತಂದ್ರೆ ದೇ ವಾಂಟೆಡ್ ಟು ಟ್ರೈ, TV9 ವಾಂಟೆಡ್ ಟು ಟ್ರೈ. ಅಂದ್ರೆ ರೀಜನಲ್ ಚಾನಲ್ ಆಗಿದ್ದು, ದೇ ವಾಂಟೆಡ್ ಟು ಡೂ ಸಮಥಿಂಗ್ ನ್ಯೂ ಅಂತ ಹೇಳ್ಕೊಂಡು. ಸೊ ವಿ ವೆಂಟ್ ಅಲ್ಲಿ ಹೋಗಿ ಮಾಡಲು ಅದೊಂದು ದೊಡ್ಡ ಸಾಹಸ ಆಗಿತ್ತು. The transition that has happened even today, it is tremendous. And I think ನಾವು ಒಬ್ಬ ಟೆಕ್ನಾಲಜಿನ ಮಾಡಿದ್ರೆ ಅದರಿಂದ ಏನೆಲ್ಲ ಮಾಡಬಹುದು ಅನ್ನೋದನ್ನ ಆವಾಗಲೇ ನಾವು ನೋಡ್ಕೊಂಡಿರೋ ಕಾರಣ, ಇಫ್ ಯು ಯೂಸ್ ಇಟ್ ದ ರೈಟ್ ವೇ, since it is easily available and since we do not know the value of that, I'm especially saying this to people who might not be, ಅಂದ್ರೆ ಇವತ್ತಿನ ಜನರೇಷನ್ ಗೆ ಜನರಲ್ ಆಗಿ ಹೇಳೋದಾದ್ರೆ, ಅವರು ಹುಟ್ಟಾನೆ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಬೆಳೆಯೋರನ್ನ ನಾನು ಹೇಳ್ತಾ ಇರೋದು. ಒಂದ್ ಸ್ವಲ್ಪ ಯೋಚನೆ ಮಾಡ್ಕೊಂಡು ಅದನ್ನ ಉಪಯೋಗಿಸೋದಕ್ ಸಾಧ್ಯ ಆಗತ್ತೆ ಅಂತಂದ್ರೆ ಅದರಿಂದ ಪಾಸಿಬಿಲಿಟೀಸ್ ಆರ್ ಎಂಡ್ಲೆಸ್. ಬಟ್ ಅದೇನೆ ಡಿಸ್ಅಡ್ವಾಂಟೇಜಸ್ ಇದೆ. ದೇರ್ ಇಸ್ ಆಲ್ವೇಸ್
ಅಂದ್ರೆ ಕತ್ತಲಿರೋಲ್ಲಿ ಬೆಳಕು ಇರತ್ತೆ, ಬೆಳಕಿರೋಲ್ಲಿ ಕತ್ಲು ಇರತ್ತೆ ಅಂತ ಹೇಳ್ತಾರೆ ಯಾವತ್ತೂ. ಕತ್ತಲಿಲ್ಲದೆ ಇದ್ರೆ ಬೆಳಕಿರೋಕ್ ಸಾಧ್ಯ ಇಲ್ಲ. ಸೊ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಆ ಒಂದು ಇದು, ಬಟ್ ನಾವು ಯಾವ್ದನ್ನ ಚೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಾಲ್ಯೂ ಇದಾಗತ್ತೆ. ಸೊ ಅದನ್ನ ಆ ವಿವೇಚನೆ ಜನರಿಗೆ ಬರ್ಬೇಕು. ಇಫ್ ದೇ ಯೂಸ್ ದ್ಯಾಟ್, ಅಂದ್ರೆ ಅದನ್ನ ಯೋಚನೆ ಮಾಡ್ಕೊಂಡು ಅದನ್ನ ಉಪಯೋಗ ಮಾಡಿದ್ರು ಅಂತಂದ್ರೆ ಅದು ಖಂಡಿತ ಅದ್ರಲ್ಲಿ ಸಾಧ್ಯತೆಗಳು ಬಹಳಷ್ಟು. ಕಂಪ್ನಿಗಳು ಈಗ ಸ್ಟಾರ್ಟ್ ಮಾಡಿದ ಮೇಲಿಂದ, ಫ್ರಮ್ ವಾಟ್ ಐ ರಿಯಲೈಸ್ಡ್, ಎಲ್ಲೆಲ್ಲ ಸಾಧ್ಯತೆಗಳಿದ್ರು ಅವರೆಲ್ಲ ಅವರ ಇದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ ಅಂತ. ತುಂಬಾನೇ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಆಗಿದೆ, ಮೇನ್ಲಿ ಬಿಕಾಸ್ ಅವರು ಇದ್ ಮಾಡಿರ್ತಾರೆ. ಅಂದ್ರೆ ಮನೆಯಿಂದ ಕೆಲಸ ಮಾಡೋ ಕಾರಣ ಆ ಟ್ರಾವೆಲ್ ಟೈಮ್ ಅನ್ನ ಉಳಿಸ್ಕೊಂಡಿರ್ತಾರೆ, ಅಥವಾ ಬೇರೆ ಬೇರೆ ರೂಪದಲ್ಲಿ ದರ್ ಇಸ್ ದ ಪಾಸಿಬಿಲಿಟಿ ಫಾರ್ ದೆಮ್ ಟು ಬಿ ಮೋರ್ ಆಕ್ಟಿವ್ ಅಂಡ್ ಆಲ್ ದಟ್. ಅದೇನೆ ಯಾವಾಗ್ಲೂ ಆನ್ಲೈನ್ ಇದ್ಕೊಂಡು ಮೈಂಡ್ ಕೂಡ ಸ್ಟ್ರೆಸ್ ಆಗುವಂತದ್ದು ಅಥವಾ ಡೈವರ್ಟ್ ಆಗುವಂತದ್ದು ದಟ್ ಇಸ್ ಆಲ್ವೇಸ್ ದೇರ್. ಸೊ ಅದನ್ನ ಹೇಗೆ ಅವಾಯ್ಡ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಹೆಂಗ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಐ ಫೀಲ್ ಯುನೋ ಔಟ್ಪುಟ್ ಅದರಲ್ಲೇ ಅಡಗಿರೋದು ಅಂತ ನಂಗೆ ಅನ್ಸುತ್ತೆ. ಖಂಡಿತವಾಗ್ಲು. ಅಂಡ್ ಸೊ ನಿಮ್ಮ ವಾಯ್ಸ್ ರೆಕಗ್ನಿಷನ್ ಬರೋದಾದ್ರೆ, ರೈಟ್ ಫ್ರಮ್ ಅಡ್ವರ್ಟೈಸ್ಮೆಂಟ್ಸ್ ಇಂದ ಇರ್ಬೋದು, ಅಥವಾ ಮೆಟ್ರೋ ಟ್ರೈನ್ಸ್ ಇಂದ ಇರ್ಬೋದು, ಅಂಡ್ ಬಿಗ್ ಬಾಸ್, ಆಲ್ ಆಫ್ ದಿಸ್ ನಿಮ್ ವಾಯ್ಸ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಬಿಕಾಸ್ ಆಫ್ ದಿ ಇಮೆನ್ಸ್. ನಾವ್ ಕೇಳಿ ಕೇಳಿ ಯೋರ್ ವಾಯ್ಸ್ ಇಸ್ ರೆಜಿಸ್ಟರ್ಡ್ ಇವಾಗ ನಮ್ಗೆ. ಸೊ ಆ ಒಂದು ಜರ್ನಿ ಹೇಗಿತ್ತು ಸರ್? ಹೌ ಡು ಯು ಟ್ರೈನ್ ಯುವರ್ ಸೆಲ್ಫ್ ನೀವು ಆ ವಾಯ್ಸ್ಗೆ? ಬಿಕಾಸ್ ಬಿಗ್ ಬಾಸ್ ಅಂತ ಬಂದಾಗ there has to be a very defined ಒಂದು ಸ್ಟ್ರಕ್ಚರ್ಡ್ ವಾಯ್ಸ್ ಆಗಿರ್ಬೇಕು. ಬಟ್ ಮೆಟ್ರೋಸ್ ಬಂದ್ರೆ ಅದು ಇಟ್ ಬಿ ಅ ಮೋರ್ the tone is kind of different, and ads ಬಂದಾಗ ಡಿಫ್ರೆಂಟ್ ಆಗಿರುತ್ತೆ. ಸೊ ಹೌ ಡು ಯು ಮ್ಯಾನೇಜ್ ದಟ್? ಈಗ ಐ ಕೀಪ್ ಸೇಯಿಂಗ್ ದಿಸ್, ವಾಯ್ಸ್ ಓವರ್ ಮಾಡೋದು ಅಥವಾ ಡಬ್ಬಿಂಗ್ ಮಾಡೋದು, ಇಟ್ಸ್ ಅನ್ ಆರ್ಟ್. ಇನ್ನೊಂದು ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ವಾಯ್ಸ್ ಓವರ್ ಅಲ್ಲಿ ವಾಯ್ಸ್ ಆಕ್ಟಿಂಗ್ ಮುಖ್ಯ ಆಗತ್ತೆ. ಆ ವಾಯ್ಸ್ ಆಕ್ಟಿಂಗ್ ಅಂತ ಬಂದ ತಕ್ಷಣ ಹೌ ವಿ ಇಮೋಟ್, ಆ ನವರಸಗಳು. ಕಳೆದ ಸತಿ ನವರಾತ್ರಿಗೆ ನಾನು ನವರಾತ್ರಿ ಅಂತ ಹೇಳ್ಕೊಂಡು ಎಕ್ಸ್ಪ್ರೆಷನ್ ಅಲ್ಲಿ ಇರಬಹುದು, ಹಾಗನೆ ಅದನ್ನ ಹೇಳೋ ರೀತಿಲಿ ಇರಬಹುದು. ಹೇಳೋ ರೀತಿನೂ ಕೂಡ ಎಕ್ಸ್ಪ್ರೆಷನ್ ಭಾಗನೇ ಆಗುತ್ತೆ. ಬಟ್ ಇಟ್ ಈಸ್ ಆಫನ್, ಅಂದ್ರೆ ಅದನ್ನ ಜಾಸ್ತಿ ಜನ ಇದ್ ಮಾಡಲ್ಲ. ಯಾಕಂತಂದ್ರೆ ಅದು ಒಂದು ಪ್ಯಾಕೇಜ್ ಆಗಿ ಬಂದಿರುತ್ತೆ. ನಾನ್ ಯಾವಾಗ್ಲೂ ಹೇಳೋದುಂಟು, ಅದೇ ಮಗು ಪ್ರಾಬ್ಲಿ 3-4 ವರ್ಷದ ಮಗು, ಅದರ ಅಮ್ಮನ ಹತ್ರ ಮಾತಾಡೋ ರೀತಿನೇ ಬೇರೆ ಇರುತ್ತೆ, ಅಥವಾ ಅಪ್ಪನ ಹತ್ರ ಮಾತಾಡೋ ರೀತಿನೇ ಬೇರೆ ಇರುತ್ತೆ. ಅಪ್ಪ ಸ್ವಲ್ಪ ಸ್ಟ್ರಿಕ್ಟ್ ಅಂತಂದ್ರೆ ಅಪ್ಪನ ಹತ್ರ ಯೋಚನೆ ಮಾಡ್ಕೊಂಡು ಮಾತಾಡುತ್ತೆ, ಅಥವಾ ತಾತನ ಹತ್ರ ಮಾತಾಡೋದು ಅಥವಾ ಅಜ್ಜಿ ಹತ್ರ ಮಾತಾಡೋದು ಬೇರೆ ಇರುತ್ತೆ, ಅಥವಾ ಅವ್ರ ಕ್ಲಾಸ್ಮೇಟ್ಸ್, ಅವ್ರ ಸೇಮ್ ಏಜ್ ಗ್ರೂಪ್ನವ್ರ ಹತ್ರ ಮಾತಾಡೋದಿರ. ಸೊ ಅದ್ ನಮ್ಮಲ್ಲಿ ಸಹಜವಾಗಿ ಬಂದಿರುತ್ತೆ. ಸೊ ವಾಯ್ಸ್ ಓವರ್ ಇಸ್ ನಥಿಂಗ್ ಬಟ್ ದ್ಯಾಟ್. ಬಟ್ ಒಂದು ಬ್ಯೂಟಿ ಆಫ್ ಏನು ಅಂತ ಎನಿ ಪ್ರೊಫೆಷನ್ ಅಂದ್ರೆ ಇದ್ರಲ್ಲಿರುವಂತದ್ದು. ಈಗ ಈವನ್ ಫಾರ್ ಆಕ್ಟಿಂಗ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಿದೆ ಸರ್. ಸೊ ನಾವು we become professionals when we are able to control it and use it the way we want, at the time we are supposed to use it. Correct. ಸೊ ಒಬ್ಬ ಆಕ್ಟರ್ ಈ ಕ್ಷಣದಲ್ಲಿ ಅವನು ಕೋಪ ಮಾಡ್ಬೇಕು ಅಂತಂದ್ರೆ ಅವನು ಕೋಪ ಮಾಡ್ತಾನೆ, ಅಥವಾ ಬೇಜಾರಾಗ್ಬೇಕು ಅಂತಂದ್ರೆ ಬೇಜಾರಾಗ್ತಾನೆ, ಅಥವಾ ಖುಷಿ ಆಗ್ಬೇಕು ಅಂತ ಸ್ವಲ್ಪ he wants to be a little romantic ಅಂತಂದ್ರೆ ಇದಾಗತ್ತೆ, ಅಥವಾ ನೋಡೋರೆ. ಸೊ he has shed all his inhibitions and become, ಅಂದ್ರೆ ಅದ್ರಲ್ಲಿ ಒಂದು ಕನೆಕ್ಟ್ ಹಾಕೊಂಡು he becomes ಅಂದ್ರೆ one with the moment ಅಂತ ಹೇಳ್ಕೊಂಡು. ಇಟ್ ಇಸ್ ಅದು ಒಬ್ಬ ವಾಯ್ಸ್ ಆರ್ಟಿಸ್ಟ್ಗೂ ಕೂಡ ಅದು ಸೇಮ್. ಅಂದ್ರೆ ಅನ್ಫಾರ್ಚುನೇಟ್ಲಿ ಇಟ್ ಈಸ್ ಮೋರ್ ಇಗ್ನೋರ್ಡ್ ದ್ಯಾನ್ ದಿ ಅದರ್ ಇದು. ಯಾಕಂತಂದ್ರೆ ಅದು ಒಂದು ಇದಾಗಿ, ಅಂದ್ರೆ ಎಷ್ಟೋ ಜನ ನಾನು ಹೇಳೋದು ಕೇಳಿದೀನಿ, ಒಂದು ದೇ ಸೇ ದಟ್ ಓ ಈ ತರದ್ದು ಒಂದು ಪ್ರೊಫೆಷನ್ ಇರತ್ತಾ ಅಂತ ಅನ್ನೋರು ಹೇಳೋದು ಕೇಳಿದೀನಿ, ಅಥವಾ ಅದು ಕೇಳ್ತಾ ಇರತ್ತೆ ನಮ್ಗದು ವಿಷಯನೇ ಗೊತ್ತಿರಲ್ಲ ಅಂತ ಹೇಳ್ಕೊಂಡು ಆ ತರದವರು ಇರ್ತಾರೆ.
ಸೊ ಹಂಗಾಗಿ ಅದ್ರ ಮೇಲೆ ಅಷ್ಟು ಗಮನ ಇದಾಗಿರಲ್ಲ. ಬಟ್ ಐ ಆಲ್ವೇಸ್ ಕೀಪ್ ಸೇಯಿಂಗ್ ವಾಯ್ಸ್ ಓವರ್ಸ್, ವಾಯ್ಸ್ ಆಕ್ಟಿಂಗ್ ಇಸ್ ನಥಿಂಗ್ ಬಟ್ ಆಕ್ಟಿಂಗ್. ಅದು ಒಂದು ನಟನಾ ಕೌಶಲ, ಅದೊಂದು ಅಂದ್ರೆ ಒಂದು ನಮ್ಮ ಅಭಿವ್ಯಕ್ತಿಯ ಒಂದು ಇದೇನೆ ಬರುತ್ತೆ, ಅದ್ರಲ್ಲಿ ಮುಖ್ಯವಾಗಿ ಬರುತ್ತೆ. ಅದನ್ನ ಯಾವ ತರ ನೀವು ಅಭಿವ್ಯಕ್ತಿ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಎಲ್ಲಾನು ಕೂಡ ಒಂದೇ ತರ ಹೇಳಕ್ ಆಗಲ್ಲ. ನಾನು ನಿಮ್ಮ ಹತ್ರ ಮಾತಾಡದ ಹಂಗೇನೆ ಅಥವಾ ನಾನು ಈಗ ಇಲ್ಲಿ ನಿಮ್ಮ ಹತ್ರ ಹೀಗ್ ಮಾತಾಡ್ತಿದ್ದೀನಿ, ನಾನು ಪರ್ಸನಲಿ ನಾನು ಹಿಂಗ್ ನಿಮ್ಮ ಹತ್ರ ಮಾತಾಡಕ್ ಆಗಲ್ಲ, ಅಥವಾ ನನ್ನ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡಕ್ ಆಗಲ್ಲ. ಇಟ್ ವಿಲ್ ಸೌಂಡ್ ಆಡ್. ಸೊ ಹಂಗೇನೆ ಈಗ ಒಂದು ಈಗ ಮೆಟ್ರೋದಲ್ಲಿ ಬಂದಾಗ ಅಲ್ಲಿ ಐ ನೋ ದಟ್ ಅದೊಂದು ಆಡಿಯನ್ಸ್, ದೇ ಡೋಂಟ್ ಇವನ್ ನೋ ಪ್ರಾಬಬ್ಲಿ ದಟ್ ದಿಸ್ ಥಿಂಗ್ ಎಕ್ಸಿಸ್ಟ್, ಬಟ್ ಐ ಆಮ್ ಸಪೋಸ್ ಟು ಡೂ ಮೈ ಜಾಬ್ ಅನ್ನೋದು ಅದು ಸಬ್ ಕಾನ್ಶಿಯಸ್ ಅಲ್ಲಿ ಇರ್ಬೇಕು. ಇಟ್ಸ್ ನಾಟ್ ಲೈಕ್ ಐ ಆಮ್ ಸಪೋಸ್ ಟು ಡೂ ಮೈ ಜಾಬ್, ಅವ್ರು ಕೇಳ್ತಾರೆ ಅಲ್ವೋ ನನಗೆ ಗೊತ್ತಿಲ್ಲ ಆದ್ರೂ ಹಂಗಲ್ಲ. ಸೊ ದಟ್ ಶುಡ್ ಬಿ ದೇರ್ ಇನ್ ಅವರ್ ಮೈಂಡ್, ಸೇ ಏನೋ ಮೈಂಡ್ ಅಲ್ಲಿ ಇರ್ಬೇಕು. ಅದ್ರೊಟ್ಟಿಗೆ ಐ ಆಮ್ ಸಪೋಸ್ ಟು ಅಂದ್ರೆ ಒಂದು ಇದನ್ನ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡ್ಬೇಕು ಅನ್ನೋದಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಈಗ ಚಾನಲ್ ಪ್ರೋಮೋ ವಾಯ್ಸ್ ಓವರ್, ಅದು ಕೂಡ ಸಿಮಿಲರ್, ಅನೌನ್ಸರ್ ಇಶ್, ಬಟ್ ಅಲ್ಲಿ ಇನ್ನಷ್ಟು ಅಂದ್ರೆ ವೆರೈಟಿಗಳಿರ್ತವೆ. ಈಗ ಒಂದು ಭಕ್ತಿದು ಪ್ರೋಗ್ರಾಮ್ ಬರ್ತಾ ಇದೆ ಅಂತಂದಾಗ ನಾನು ಹೇಳೋ ರೀತಿ ಬೇರೆ ಆಗ್ಬೇಕಾಗತ್ತೆ, ಅಥವಾ ಅಲ್ಲಿ ಏನೋ ಒಂದು ಸ್ವಲ್ಪ ಸಸ್ಪೆನ್ಸ್ ಇದ್ರ ಆವಾಗ ಬೇರೆ ಆಗತ್ತೆ, ಅಥವಾ ಅಲ್ಲಿ ಯಾವ್ದೊಂದು ರೊಮ್ಯಾಂಟಿಕ್ ಫೀಲ್ ಬಂದಾಗ ಐ ಶುಡ್ ಇಮೋಟ್ ಅಕಾರ್ಡಿಂಗ್ ಟು ದ್ಯಾಟ್. ಅವಾಗ ಐ ಬ್ಲೆಂಡ್ ವಿತ್ ವಾಟ್ ಈಸ್ ಗೋಯಿಂಗ್ ಆನ್. ಅದು ಇನ್ ಸಿಂಕ್ ಇದ್ರೇನೆ ಅದು ಇದಾಗೋದು, ಇಲ್ಲ ಅಂತಂದ್ರೆ ಆಡಿಯನ್ಸಿನ ಇದರಿಂದ ಅದು ಬೌನ್ಸ್ ಆಗ್ತಾ ಇರುತ್ತೆ. ಸೊ ದಟ್ ಆ ಒಂದು ಏನ್ ಹೇಳೋದು, ಆ ಜಾಗರೂಕತೆಯನ್ನ ಇಟ್ಕೊಂಡು ನಾವು ಮಾಡಿದ್ರೇನೆ ಆ ಮಾಡೋ ಒಂದು ಕೆಲ್ಸಕ್ಕೆ ಇದು ಬರುತ್ತೆ, ಬೆಲೆ ಬರುತ್ತೆ. ಐ ಫೀಲ್ it's pretty much that. Even with Big Boss, I do the narrator's voice. ಖಂಡಿತವಾಗ್ಲೂ. ಕೇಳಿಸ್ತಿದ್ಯಾ ಸರ್? ಏನು? ಹೇಳಿ. ಸೊ ನೀವ್ ಹೇಳ್ತಿದ್ದಾಗೆ ಮಾಡ್ಯುಲೇಷನ್ಸ್ ಆಗಿರ್ಬೋದು, ನೀವು ಆ ಸಿಚುವೇಶನ್ ಸೂಟ್ ಆಗೋ ರೀತಿ ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಹೇಗಿತ್ತು ಸರ್, ಐ ಮೀನ್ ಕಮಿಂಗ್ ಟು ಒನ್ ಆಫ್ ದ ಮೇನ್ ಡಿಸ್ಕಷನ್ಸ್, ಬಿಗ್ ಬಾಸ್ ಗೆ ನಿಮ್ಗೆ ಆಫರ್ ಬಂದಾಗ ಟು ಗಿವ್ ಯೋರ್ ವಾಯ್ಸ್ ಓವರ್ ಆಸ್ ಬಿಗ್ ಬಾಸ್, ನೀವ್ ಹೇಗ್ ಅದನ್ನ ತಗೊಂಡ್ರಿ? ಹೌ ಡಿಡ್ ಯು ಸೇ ಎಸ್? ಅಥವಾ ಆ ಒಂದು ಕಮಿಟ್ಮೆಂಟ್ ಆಫ್ ದಿ ಎಂಟೈರ್ 100 days ಹೇಗಿರ್ತಿತ್ತು ನಿಮ್ಗೆ ಆ ಶೆಡ್ಯೂಲ್ಸ್ ಎಲ್ಲ? ನಾನು ನನ್ನ ಕೆಲಸಗಳನ್ನು ಅವತ್ತು ಹಾಗೆ ಮಾಡ್ತಾ ಇದ್ದೆ, ಇವತ್ತು ಹಾಗೆ ಮಾಡ್ತಾ ಇದ್ದೆ. ಐ ನೆವರ್ ಗೋ ಟು ದ ಸೆಟ್ಸ್. ಸೊ ಇನಿಷಿಯಲಿ ಅಂದ್ರೆ ಅವ್ರಿಗೂ ಕೂಡ ರಿಹೆನ್ಷನ್ ಇತ್ತು. ಐ ಆಮ್ ದ ನರೇಟರ್. ಅಲ್ಲಿ ಇಬ್ಬರು ಇದೀವಿ. ಸೊ ದರ್ ಇಸ್ ಸಮನ್ ಹೇರ್ ಅಟ್ ದ ಸೆಟ್. ಅವರು 100 ದಿನ ಅಥವಾ 115 ದಿನ ಅಲ್ಲೇ ಇರಬೇಕು. ಹಿ ಇಸ್ ದ ಕಮಾಂಡಿಂಗ್ ವಾಯ್ಸ್. ಅವರು ಹೆಂಗಂತಂದ್ರೆ ಅವರು ಅಲ್ಲಿರೋ 15-20 ಮಂದಿ ಪಾರ್ಟಿಸಿಪೇಟ್ ಮಾಡ್ತಿರೋರಿಗೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ತಿರ್ತಾರೆ. ಅಂಡ್ ಹಿ ಇಸ್ ಅಂದ್ರೆ ಬಿಗ್ ಬಾಸ್ ಆದೇಶಿಸುತ್ತಾರೆ ಅನ್ನೋದು ಆ ವ್ಯಕ್ತಿ, ಅಥವಾ ಅದು ಆಕ್ಚುಲಿ ಅಲ್ಟಿಮೇಟ್ಲಿ ಇಟ್ ಇಸ್ ದ ಕಾನ್ಸೆಪ್ಟ್ ದಟ್ ಮ್ಯಾಟರ್. ಐ ಕೀಪ್ ಸೇಯಿಂಗ್. ಸೊ ಅಂಡ್ ಐ ಆಮ್ ದ ಒನ್ ಹೂ ಕಮ್ಯುನಿಕೇಟ್ಸ್, ಅಂದ್ರೆ ಒಬ್ಬ ಸೂತ್ರಧಾರ. ಆ ಒಂದು ನರೇಟ್ ಮಾಡ್ತಿರ್ತೀನಿ, ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಜನರಿಗೆ ಕಮ್ಯುನಿಕೇಟ್ ಮಾಡೋ ಕೆಲಸ. ಸೊ ದಿನ ಇಂತಿಂತದ್ದು ಈ ಟೈಮ್ ಆಗಿದೆ ಅನ್ನೋದು, ಆವಾಗ ಅಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಪ್ರತಿದಿನ ಇವತ್ತು ನಡೆದಿರೋ ಇದು ರಾತ್ರಿ 12 ಗಂಟೆ ತನಕ ನಡೆಯೋ ಘಟನಾವಳಿಗಳನ್ನ ಮರುದಿನ ರಾತ್ರಿ ನೀವು 8-9 ಗಂಟೆಗೆ ಕೊಡ್ತೀರಾ. ಸೊ 1 second. ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತದೆ. It should become a little better now. ಈಗ ಎಸ್, ಪರ್ಫೆಕ್ಟ್ ಸರ್. ಬೆಟರ್ ಆಯ್ತಾ? ಎಸ್, ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತದೆ. ಓಕೆ. ಸೊ ಐ ಆಮ್ ದ ನರೇಟರ್. ನಾನು ಜನರ ಜೊತೆ ಕಮ್ಯುನಿಕೇಟ್ ಮಾಡೋದು ನನ್ನ ಕೆಲಸ.
ಸೊ ಇನ್ನೊಬ್ರು ಇದಾರೆ, ಹೌದು. ಬಟ್ ಅವ್ರು ಯಾವತ್ತೂ ಹೊರಕ್ಕೆ ಅಂದ್ರೆ ಎಕ್ಸ್ಪೋಸ್ ಆಗಂಗಿಲ್ಲ. ಬಿಕಾಸ್ ನಮ್ದು ಅಷ್ಟೇ ಅದ್ರ ಬಗ್ಗೆ ಏನು ಅಫಿಷಿಯಲ್ ಆಗಿ ಮಾತಾಡೋದಲ್ಲ, ಬಟ್ ಇವಾಗ ಜನರಿಗೆಲ್ರಿಗೂ ಗೊತ್ತಾಗಿರೋ ಕಾರಣ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಷ್ಟೇ ಹೊರತು ನಾನಾಗೆ ಹೋಗಿ ಐ ಹ್ಯಾವ್ ನೆವರ್ ಟೋಲ್ಡ್ ಎನಿವನ್ ಸೇಯಿಂಗ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಅದ್ರ ಬಗ್ಗೆ ಅದೇ ಒಂದು ಹಂತದ ತನಕ ನಾವು ಮಾತಾಡಬಹುದು, ಅದ್ರ ಬಗ್ಗೆ ಜಾಸ್ತಿ ಮಾಹಿತಿಗಳನ್ನ ಹೊರಗೆ ಹಾಕುವಂತದ್ದು. ಬಿಕಾಸ್ ಅದರ ಒಂದು ಮಜಾ ಹೊರಟು ಹೋಗುತ್ತೆ, ಅದರ ಒಂದು ಇದು ಹೋಗುತ್ತೆ ಅಲ್ಲಿದು. ಬಟ್ ನಂದು ಅಲ್ಲಿದು ಹಾಗೆ ತಾವರೆ ಎಲೆ ಮೇಲಿನ ನೀರಿನ ಹಾಗೆ. ಸೊ ಐ ಆಮ್ ದೇರ್ ಬಟ್ ಐ ಆಮ್ ನಾಟ್ ದೇರ್ ಅನ್ನೋ ತರ. ಸೊ ಆ ತರದ ಕೆಲಸ ನಂದು ಅಲ್ಲಿದು. ಸೊ ಅಷ್ಟೊಂದು ವರ್ಷಗಳಲ್ಲಿ ಹೇಗೆ ಅನಿಸ್ತು? ಡಿಡ್ ಯು ಎವರ್ ಫೀಲ್ ದಟ್ ನಾನು ಒಬ್ಬ ಪಾರ್ಟಿಸಿಪೆಂಟ್ ಆಗ ಆ ಶೋಕ್ ಹೋಗ್ಬೇಕು ಅನ್ನೋ ಒಂದು ಯಾವತ್ತಾದ್ರೂ ಅನ್ಸಿತ್ತಾ? ತುಂಬಾ ಜನ ಕೇಳಿದ್ದಾರೆ ಇದನ್ನ. ಒಂದು ವೇಳೆ ಹೋದ್ರೆ ಒಂದು ವಿಭಿನ್ನ ಅನುಭವ ಅಂತ ಅನ್ಸುತ್ತೆ ನಂಗೆ. ಬಟ್ ಆ ತುಡಿತ ಅಂತ ನಾನು ಯಾವತ್ತೂ ಕೂಡ ನನ್ಗೆ ಅನ್ಸ್ಲಿಲ್ಲ. ಬಟ್ ಹೋದ್ರೆ ಒಂದು ವಿಭಿನ್ನ ಅನುಭವ ಖಂಡಿತ ಆಗತ್ತೆ. ಬಟ್ ನಾನು ಅಂದ್ರೆ ಅಲ್ಲಿ ಹೋಗ್ಬೇಕು ಒಂದ್ಸತಿನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ನೋ. ಬಟ್ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಆಪರ್ಚುನಿಟಿ ಅಂಡ್ ಅನ್ ಎಕ್ಸ್ಪೋಜರ್ ಪ್ಲಸ್ ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ನನ್ನ ಪ್ರಕಾರ. ಬಿಕಾಸ್ ಸುದೀಪ್ ಸರ್ ಅಂತ ಒಬ್ರು ನಡೆಸ್ಕೊಡೋದು, ಅವ್ರ ಜೊತೆ ಇಂಟರಾಕ್ಟ್ ಮಾಡೋದಾಗಿರ್ಬೋದು, ಇಟ್ಸ್ ಆಲ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಬಿಕಾಸ್ ಯು ಹ್ಯಾವ್ ಟು ಬಿ 24 hours ನಿಮ್ದೊಂದು ವಿಜಿಲೆನ್ಸ್ ಇರುತ್ತೆ. ಬಿಕಾಸ್ ಒಂದೊಂದ್ಸಲ ಮಿಡ್ ನೈಟ್ ಎವಿಕ್ಷನ್ಸ್ ಅಲ್ಲಿ ಯು ಹ್ಯಾವ್ ಟು ಬಿ ಅವೇಕ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಐ ಥಿಂಕ್ ಬೋತ್ ಆಫ್ ಯು, ನಿಮ್ ಇಬ್ರು ಕೆಲ್ಸದಲ್ಲೂ ನನಗೆ ತುಂಬಾ ಒಂದು ವಾವ್ ಫ್ಯಾಕ್ಟರ್ ಅನ್ಸುತ್ತೆ ಅದು. ಬಿಕಾಸ್ ಯು ಬೋತ್ ಆರ್ ಸೋ ವಿಜಿಲೆಂಟ್ ಆಲ್ ದ ಟೈಮ್. ಅಂಡ್ ಅವರು ಕೂಡ ಪ್ರತಿಯೊಂದು ದಿನದ್ದು ಎಂಟೈರ್ ಫುಟೇಜ್ ನೋಡಿ, ಅಂಡ್ ದ ವೇ ಹಿ ಕಮ್ಯುನಿಕೇಟ್ಸ್ ಸ್ಯಾಟರ್ಡೆ ಸಂಡೇ ಎಪಿಸೋಡ್ಸ್ ಅಲ್ಲಿ, ಇಟ್ ಇಸ್ ವೆರಿ ಕಮೆಂಡಬಲ್. ಬಿಕಾಸ್ ಅಷ್ಟೊಂದು ಪೇಷನ್ಸ್ ಪ್ಲಸ್ ಅಷ್ಟೊಂದು ಎಫರ್ಟ್ ಹಾಕೋದು, ಇಟ್ಸ್ ನಾಟ್ ದಟ್ ವೆರಿ ಈಸಿ ಫಾರ್ ಅನ್ ಆರ್ಟಿಸ್ಟ್. ಸೊ from the audience point of view, for both of you, it's truly an amazing job. And our show hit agirodu, I think one because of the voice of Bigg Boss, which idi Karnataka janate one show ಆ ಶೋ ಶುರುವಾಗ್ತದೆ ಅಂದ್ರೆ the only thing, the first thing, the promo ಬಂದಾಗ ಬರೋದು ನಿಮ್ ವಾಯ್ಸ್. ಸೊ ಅವ್ನ್ ಕನೆಕ್ಟ್ ಆಗಿದೆ ಜನಕ್ಕೆ ಆ ವಾಯ್ಸ್. ಸೊ ಐ ಥಿಂಕ್ ದಟ್ಸ್ ಅನ್ ಅಮೇಸಿಂಗ್ ಜಾಬ್ ಡನ್ ಫಾರ್ ಆಲ್ ದೀಸ್ ಸೀಸನ್ಸ್. ಅಂಡ್ ನಿಮ್ಮನ್ನ ಆಡ್ಸ್ ಅಲ್ಲಿ ನೋಡಿದೀವಿ, ಅಂಡ್ we've seen a lot of different sort of work from you. Munde, what do you see for yourself in the future? I just see my phone right now. Future ನನಗೆ ಗೊತ್ತಿಲ್ಲ. Seriously ಗೊತ್ತಿಲ್ಲ ನಂಗೆ. And I don't want to spoil the fun by doing the guess game ಅನ್ಸುತ್ತೆ ನನಗೆ. ಅದು ಇದು. But ಅದೇ, like I began by saying, going with the flow. And I keep saying, I want to go with the flow and flow with the glow. So I keep saying that. So be, ನೀರು ಹರಿತಾ ಇರತ್ತೆ, but only the drops of water that are there on top, those will shine. So those will glow. So I want to be that. ಸೊ ಅದು ಇದಿರತ್ತೆ. ಸೊ ಅದಕ್ಕೆ ನಿಜವಾದ ಒಂದು ಬೆಲೆ ಬರತ್ತೆ ಅಂತ ಹೇಳ್ಕೊಂಡು, ಹಂಗಂತ ಹೇಳ್ಕೊಂಡು ಏನು ನಿರೀಕ್ಷೆಗಳೇ ಇರಲ್ವಾ, ನಾನು ಮನುಷ್ಯನೇ. ಬಟ್ ಹಂಗಂತ ಹೇಳ್ಕೊಂಡು ಅದ್ರ ಮೇಲೆನೆ ಯಾವತ್ತು ಇದ್ ಮಾಡ್ಕೊಂಡು ಏನ್ ಮಾಡೋದು, ಅದೇ ಆಗ್ಬೇಕು, ನಂಗೆ ಇದನ್ನೇ ಮಾಡ್ಬೇಕು. ನಿರೀಕ್ಷೆಗಳು ಬೇಕು, ನಿರೀಕ್ಷೆಗಳು ಖುಷಿನೂ ಕೊಡತ್ತೆ, ಹಾಗೇನೆ ನಿರೀಕ್ಷೆಗಳು ಹುಸಿಯಾದಾಗ ಬೇಸರನೂ ತರುತ್ತೆ. ಸೊ I believe more in doing what I love for the moment, which will grow me and make me a better person for tomorrow. I feel that's what the philosophy I believe in. That is better ultimately. Yes. And so apart from all of this, ನಿಮಗೆ ಹಾಡೋದು ಅಂದ್ರೆ ಇಷ್ಟ ಅಂತ ನಿಮ್ ಪ್ರೊಫೈಲ್ ನೋಡಿದಾಗ ಗೊತ್ತಾಗುತ್ತೆ. And we've seen a lot of your videos ನಿಮ್ಮ ಟೈಮ್ ಲೈನ್ ಅಲ್ಲಿ. ಅಂಡ್ ಕುಕಿಂಗ್ ಕೂಡ ನಿಮಗೆ ಆಸಕ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆ ಹೇಳಿ, what part does music play in your life?
ಯಾವತ್ತೋ ಯಾರ ಹತ್ರನೋ ಹಿಂಗ್ ಮಾತಾಡ್ತಾ ಇದ್ದಾಗ ನಾನು ಹೇಳ್ತಾ ಇದ್ದೆ, ಭಾಷೆನೂ ಕೂಡ ಸಂಗೀತದ ಹಾಗೆ ಅಂತ ಹೇಳ್ಕೊಂಡು. ಮೊನ್ನೆ ಯಾರ ಹತ್ರ ಹಿಂಗ್ ಮಾತಾಡ್ದಾಗ, ಪ್ರತಿಯೊಂದು ಭಾಷೆಗೂ ಕೂಡ ಅದರದೇ ಆದ ಒಂದು ರಾಗ ಕೂಡ ಇದೆ ಅಂತ ಹೇಳ್ಕೊಂಡು. ಸೊ ಸಿಮಿಲರ್ಲಿ ಫಾರ್ ಅಂದ್ರೆ ಮೋಸ್ಟ್ ಇದ್ರಲ್ಲಿ ನಾನ್ ನೋಡಿರುವಂತದ್ದು, there is a tendency for a singer to be a good voice artist. Plus, there is also a tendency that a voice artist who also sings. So I belong to the second category. So ನಂಗೆ ಚಿಕ್ಕೊಂದಿನಿಂದ ಅಂದ್ರೆ ಮ್ಯೂಸಿಕ್ ಅಂದ್ರೆ ಇಷ್ಟ, ಬಟ್ ಐ ಆಮ್ ನಾಟ್ ಅಂದ್ರೆ ಪ್ರೊಫೆಷನಲಿ ಟ್ರೈನ್ಡ್ ಅಲ್ಲ. ಬಟ್ ಕೊಳಲು ನನ್ನ ದೊಡ್ಡಪ್ಪನಿಂದ ಒಂದ್ ಸ್ವಲ್ಪ ಕೊಳಲು ಹೆಂಗೆ ವಾದನ ಮಾಡೋದು ಅಂತ ಹೇಳ್ಕೊಂಡು ಸ್ವಲ್ಪ ಒಂದು ಫ್ಯೂ ಇಯರ್ಸ್ ಕಲ್ತಿದ್ದೆ. ಬಟ್ ತುಂಬಾ ನನ್ನ ತಂಗಿ ಹಾಡೋದ್ರಿಂದ ಕೇಳಿ ಕೇಳಿ ನನಗೆ ಅದೊಂದು ಕನೆಕ್ಷನ್. ಪ್ಲಸ್ ಐ ಲವ್ ಮೆಲಡಿ, ಅಂದ್ರೆ ಮೆಲೋಡಿಯಸ್ ಸಾಂಗ್ಸ್. ಅದ್ರ ಜೊತೆಗೆ ಎಲ್ಲಾ ವೆರೈಟಿ ಹಾಡುಗಳನ್ನು ಕೂಡ ಕೇಳೋನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸೋನು. ಸ್ವಲ್ಪ ಹಳೆ ಹಾಡುಗಳು, ಅದ್ರಲ್ಲೂ ಹಳೆಯ ಹಿಂದಿ ಮತ್ತೆ ಕೆಲವು ಹಳೆಯ ಕನ್ನಡ ಹಾಡುಗಳು ನಂಗೆ ಜಾಸ್ತಿ ಇಷ್ಟ. ಹಂಗಂತ ಮೆಲೋಡಿ ಕೊಟ್ರೆ ನಂಗೆ ಯಾವತ್ತಿಂದು ಕೂಡ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗತ್ತೆ, ಖುಷಿ ಆಗತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಹೆಚ್ಚಾಗಿ ಆ ತರದ ಹಾಡುಗಳನ್ನೇ ಹಾಡೋದಕ್ಕೂ ಅಟೆಂಪ್ಟ್ ಮಾಡೋದು. ಪ್ಲಸ್ ಅದು ನಮ್ಗೆ ಒಂಥರ ರಿಜ್ಯುವನೇಟ್ ಮಾಡತ್ತೆ, ಹೊಸ ಎನರ್ಜಿನ ನಮ್ಗೆ ಕೊಡತ್ತೆ. ಐ ಫೀಲ್ ಅಂದ್ರೆ ಇದು ಮಾಡೋದಲ್ಲ, ಬಟ್ ಬ್ರೈನ್ಗೆ ಒಂದು ಸಣ್ಣಕ್ಕೆ ಅಂದ್ರೆ ಅದನ್ನ ಅಲೈವ್ ಮಾಡೋದಕ್ಕೆ, ಮತ್ತೆ ಅದಕ್ಕೆ ಜೀವ ಕೊಡೋದಕ್ಕೆ ಅದರಿಂದ ಸಾಧ್ಯ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಖಂಡಿತವಾಗ್ಲು I love music that way. ಖಂಡಿತವಾಗ್ಲು. ಅಂಡ್ ನೀವು ಹೇಳ್ದಂಗೆ ಐ ಥಿಂಕ್ ಇಟ್ ಬ್ರಿಂಗ್ಸ್ ಅಸ್ ಒಂದು ಸೂದಿಂಗ್ ಎಫೆಕ್ಟ್ ಅಥವಾ ಒಂದು ರಿಲ್ಯಾಕ್ಸೇಷನ್ ಪ್ರೊವೈಡ್ ಮಾಡುತ್ತೆ. ಬಿಕಾಸ್ ಏನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾಗ ಇಫ್ ಯು ಲಿಸನ್ ಟು ಅ ಗುಡ್ ಸಾಂಗ್, ಅದು ಕಾಮ್ ಮಾಡುತ್ತೆ ನಮ್ಮನ್ನ ಅಂತ ನಾನು ಕೂಡ ನಂಬ್ತೀನಿ. ಅಂಡ್ ದಟ್ಸ್ ವಾಟ್ ಐ ಡೂ ಸಮ್ ಟೈಮ್ಸ್. ಸೊ ಈಗ ನೆಕ್ಸ್ಟ್ ಬರ್ತಾ ಸರ್, ಕುಕಿಂಗ್. ಐ ಥಿಂಕ್ ನಾನು ಒಬ್ಬ ಶೆಫ್ ಆಗಿರೋದ್ರಿಂದ ಎಂಜಾಯ್ ಮಾಡ್ತೀರಾ ಸರ್ ಯೋರ್ ಟೈಮ್ ಇನ್ ದ ಕಿಚನ್? ಹೇಗಿರುತ್ತೆ? ನನಗೆ ತಿನ್ನೋದಕ್ಕೆ ತುಂಬಾ ಇಷ್ಟ. ಸೊ ಹಂಗಾಗಿ ಐ ಟ್ರೈ ಮೈ ಹ್ಯಾಂಡ್ಸ್ ಎಟ್ ಕುಕಿಂಗ್. ಪ್ಲಸ್ ನಾನು ಹಿಂದೆಲ್ಲ ತುಂಬಾನೇ ಜಾಸ್ತಿ ಅಂದ್ರೆ ಮೋಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ನಾನು ಐದರ್ ಹಾಸ್ಟೆಲ್ ಅಲ್ಲಿ ಇದ್ದೆ ಅಥವಾ ಒಬ್ಬನೇ ಇದ್ದೆ. ಸೊ ಆವಾಗೆಲ್ಲ ಅಡಿಗೆ ಮಾಡ್ಕೊಂಡು ಹಂಗೆ ಒಂದೊಂದೇ ಕೇಳಿ ನೋಡಿ. ಇವಾಗಿನ ತರ ಅವಾಗಂತೂ ಯೂಟ್ಯೂಬ್ ಅಡಿಗೆ ಭಟ್ಟರು ಕಮ್ಮಿ. ಸೊ ನಾವೆಲ್ಲ ಜಾಸ್ತಿ ಅಮ್ಮಂದರಿದ್ದು ಅಥವಾ ಬೇರೆ ಯಾರ ಹತ್ರನು ಕೇಳಿ ಅಥವಾ ಒಂದು ಚೀಟಿಲ್ ಬರ್ಕೊಂಡು ಕಲಿಯುವಂತ ಇದಿತ್ತು ಅವಾಗ. ನಾನು ಹೆಚ್ಚಾಗಿ ಐ ಲರ್ನ್ಡ್ ಎವ್ರಿಥಿಂಗ್ ಪ್ರಿಟಿ ಮಚ್. ವಾಟ್ ಮೈ ಮಾಮ್ಸ್ ಟಾಟ್ ಮಿ. ಅಂದ್ರೆ ಅದು ಅವ್ರು ಖಂಡಿತ ಯಾವತ್ತೂ ಅವ್ರ ಮುಂದೆ ಇದ್ದು ಕಲ್ತಿದ್ದಲ್ಲ, ಎಲ್ಲ ಫೋನಲ್ಲೇ ಕಲ್ತಿದ್ದು. ಸೊ ಹಿಂಗೆ ಫೋನ್ ಒಂದ್ ಕಡೆ ಇಟ್ಕೊಳ್ಳೋದು. ನಾನು ಅದ್ ಹೆಂಗೆ ಅಂತಂದ್ರೆ ನಾಳೆ ಇದ್ ಮಾಡ್ತೀನಿ ಅಥವಾ ಇವತ್ ನೈಟ್ ಈ ಅಡಿಗೆ ಯಾವತ್ತೂ ಫೋನ್ ಇದ್ದಿಲ್ಲ. ನಾನು ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಐ ಕಾಲ್ ಮೈ ಮಾಮ್, ಟೆಲ್ ಹರ್ ದಟ್ ಓಕೆ ಇವತ್ ನಾನು ಇದ್ ಮಾಡ್ಬೇಕು ಅಂತಿದ್ದೀನಿ, ಈ ಪಲ್ಯ ಅಥವಾ ಈ ಸಾಂಬಾರ್ ಅಥವಾ ಇವತ್ ಕೇಸರಿ ಬಾತ್ ಮಾಡ್ಬೇಕು ಅಂದ್ಕೊಂಡಿದೀನಿ. ಹೋಗ್ತಾ ಮಾಡ್ತಾ ಓಕೆ ಇದ್ ಮಾಡ್ದೆ ಅಂತ ಶಿ ವುಡ್ ಗೈಡ್ ಮಿ. ಸೊ ಹಂಗೆ ನಾನು ಅಡಿಗೆ ಕಲ್ತಿದ್ದು. ಪ್ಲಸ್ ಅಡಿಗೆ ಮಾಡೋದು ಮತ್ತೆ ರುಚಿಯಾಗಿರ್ಬೇಕು, ತಿನ್ನೋದು ರುಚಿಯಾಗಿರ್ಬೇಕು ಅಂತ ಐ ಬಿಲೀವ್ ಇನ್ ದ್ಯಾಟ್. ಸೊ ಅದಕ್ಕೆ ಮಾಡ್ತಾ ಅದನ್ನ ಗಮನ ಇಟ್ಟು ಹಿಂಗಾದ್ರೆ ಹಿಂಗ್ ಬರುತ್ತೆ ಅನ್ನೋ ಸ್ವಲ್ಪ ಒಂದು ಜಡ್ಜ್ಮೆಂಟ್ ಇದೆ. ಸೊ ಆ ಜಡ್ಜ್ಮೆಂಟ್ ಇನ್ ಮೇಲೆ ಐ ಡೂ ಮೈ ಕುಕಿಂಗ್. ಐ ಕುಕ್ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಐ ಕುಕ್ ಪ್ರಿಟಿ ಮಚ್. ಅಂದ್ರೆ ಮೇಜರ್ ಪಾರ್ಟ್ ಆಫ್ ಅಂದ್ರೆ ಡೇ ಟು ಡೇ ಇದ್ರಲ್ಲಿ ಅಮ್ಮ ಏನೆಲ್ಲ ಅಡಿಗೆ ಮಾಡ್ತಾರೆ, ಅನ್ನ ಸಾರು ಸಾಂಬಾರು, ಪಾಯಸಗಳು ಕೆಲವೆಲ್ಲ, ಕೇಸರಿ ಬಾತು ಲೈಕ್ ಐ ಸೆಡ್. ಮತ್ತೆ ಕೇಸರಿ ಬಾತು ತುಂಬಾ ಜನ ನನ್ನ ಫ್ರೆಂಡ್ಸ್ಗೆ ಅಂದ್ರೆ ಎಕ್ಸ್ ಕಾಲೀಗ್ಸ್ಗೆ ಅವ್ರಿಗೆ ಇವತ್ತಿಗೂ ಅದು ಅಂದ್ರೆ ಅದು ನನ್ನ ಸರ್ಕಲ್ ಅಲ್ಲಿ ಜನಪ್ರಿಯ. ಸೊ ನಾನ್ ಮಾಡಿರೋ ಕೇಸರಿ ಬಾತು ದೇ ಲವ್ ದ ವೇ ಐ ಡೂ ದಟ್. ಪ್ಲಸ್ ಇತ್ತೀಚೆಗೆ ಕಲ್ತಿರೋದು ಒಂದ್ ಸ್ವಲ್ಪ ಅಂತಂದ್ರೆ ನಮ್ಮ ಒಂದು ಡೊಮೇನ್ ಬಿಟ್ಟು ಅಂತಂದ್ರೆ ಸ್ವಲ್ಪ ಜೀರಾ ರೈಸ್ ಮಾಡೋದಿರ್ಬೋದು, ಚಪಾತಿ ಇರ್ಬೋದು, ಅದಕ್ಕೆ ಸೈಡ್ ಡಿಶ್ ಪಲ್ಯ ತರ, ವಿಚ್ ಇಸ್ ಅಂದ್ರೆ ಮಂಗಳೂರಿನವ್ರಿಗೆ ಅದು ಹೊಸ ಇದು ಡೊಮೇನ್. ಅದು ಅದ್ ಬಿಟ್ರೆ ನಮ್ದೇ ಒಂದ್ ಇದ್ರಲ್ಲಿ ಒಂದ್ ಸ್ವಲ್ಪ ಆನ್ಲೈನ್ ಮತ್ತೆ ನಂಗೆ ಅದು ತುಂಬಾ ಇಷ್ಟ ಆಗಿರೋದ್ರಿಂದ
ನಾನು ಕಲ್ತಿರೋದು ಅಂತಂದ್ರೆ ಪಾಸ್ತಾ ಮಾಡೋಕೆ. ಸೊ ನಂಗೆ ವೈಟ್ ಸಾಸಿನ ಪಾಸ್ತಾ ಅಂತಂದ್ರೆ ಪೆನೆ ಪಾಸ್ತಾ ವಿತ್ ಲೈಕ್ ಆಲ್ ದೋಸ್ ಥಿಂಗ್ಸ್ ದಿ ವೆಜಿಟೇಬಲ್ಸ್. ಐ ಆಮ್ ವೆಜಿಟೇರಿಯನ್, ಸೊ ತುಂಬಾ ಇಷ್ಟ. ಸೊ ದಟ್ ಇಸ್ ಸಮಥಿಂಗ್ ದಟ್ ಐ ಹವ್ ಲರ್ನ್ಡ್. ಅದನ್ನ ಕೆಲವು ವರ್ಷದಿಂದ ನಾನು ಅದು ಮಾಡ್ತಿರ್ತೀನಿ. ನನ್ನ ನನ್ನ ಅಂದ್ರೆ ಫ್ಯಾಮಿಲಿಗೆ ಅದು ತುಂಬಾ ನಾನ್ ಮಾಡಿದ್ರೆ ತುಂಬಾನೇ ಇಷ್ಟ ಅವ್ರಿಗೆ. ಸೊ ಅಷ್ಟೇ. ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಓವರ್ ಆಲ್ ಹೇಳೋದಾದ್ರೆ, ಬಟ್ ಐ ಲವ್ ಕುಕಿಂಗ್ ಎನಿವೇ. ಈಗ ಅಮ್ಮನ ಅಡಿಗೆ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಗಮನ ಆಗಿರೋದ್ರಿಂದ ನಾನು ಅಡಿಗೆ ಕೋಣೆಯಲ್ಲಿ ಬರೀ ನನ್ ಕೈ ಮತ್ತೆ ಬಾಯಿಗೆ ಕೆಲಸ ಕೊಡ್ತೀನಿ ಅಷ್ಟೇ ಹೊರತು ಬೇರೆ ರೈಟ್. ನೀವು ಹೇಳ್ತಿದ್ದಾಗೆ ಐ ಥಿಂಕ್ ದ ಫಸ್ಟ್ ಇಟಾಲಿಯನ್ ಡಿಶ್ ನಾನ್ ಕೂಡ ಮಾಡಿದ್ದು ವಾಸ್ ವೈಟ್ ಸಾಸ್ ಪಾಸ್ತಾ. ಅಂಡ್ ನಮ್ಮನೇಲೂ ನನ್ನ ಪೇರೆಂಟ್ಸ್ ತುಂಬಾ ಇಷ್ಟ ಅದನ್ನ ನಾನ್ ಮಾಡಿದಾಗ. ಸೊ ಎಸ್, ನಿಮ್ಮ ಪ್ರೊಫೈಲ್ ನ ನೋಡ್ತಿದ್ದಾಗ ಐ ಫೌಂಡ್ ಆಲ್ ಆಫ್ ದೀಸ್. ಅಂಡ್ ನಾನು ಕೂಡ ಐ ಆಮ್ ಅ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ಸೊ ಐ ಫೌಂಡ್ ಎ ಕನೆಕ್ಟ್ as well. ಸೊ yeah. ಸೊ ಟಾಕಿಂಗ್ ಅಬೌಟ್ ನಿಮ್ಮ ಕರೆಂಟ್ ಪ್ರೊಫೆಷನ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸ್ವಲ್ಪ ರಿವೈಂಡ್ ಮಾಡೋದಾದ್ರೆ ಹೇಗಿತ್ತು ಸರ್? ಯು ಆರ್ ಅ ಜರ್ನಲಿಸಮ್ ಸ್ಟೂಡೆಂಟ್, ನಿಮ್ಮ ಡಿಗ್ರಿ ಲೈಫ್ ಜರ್ನಲಿಸಮ್ ಅಲ್ಲಿ ನಡೀತು. ಹೌ ವಾಸ್ ದಟ್ ಪೀರಿಯಡ್ ಆಫ್ ಟೈಮ್ ಬಿಫೋರ್ ಯು ಕೇಮ್ ಇನ್ ಟು ದ ಇಂಡಸ್ಟ್ರಿ? ಹೇಗಿತ್ತು? Like I was saying, I was already in the industry when I was, I'd not joined the industry. ನಾನು ಆಗ್ಲೇ ಅಂದ್ರೆ ಜರ್ನಲಿಸ್ಟ್ ಗಳ ಒಡನಾಟದಲ್ಲಿದ್ದೆ. ನಂಗೆ ಆ ಒಂದು ಹುಚ್ಚು ಅನ್ಬೋದು, ಅದಕ್ಕೆ ಅದು ದಟ್ ಈಸ್ ದ ರೈಟ್ ವರ್ಡ್ ಅನ್ಸುತ್ತೆ. ಆ ಹುಚ್ಚು ಆವಾಗ್ಲೇ ಇತ್ತು. ಆವಾಗ್ಲೇ ಅಷ್ಟೇ ಟಿವಿ, ಪ್ರಿಂಟ್. ಆವಾಗಿದ್ದು ಆಕಾಶವಾಣಿ ಮಂಗಳೂರಿನಲ್ಲಿ. ಸೊ ಅಲ್ಲೂ ಅಷ್ಟೇ ಆಕಾಶವಾಣಿಗೆ ಹೋಗಿ ಒಂದು ಭಾಷಣ ಓದಿದ್ದು ಇವತ್ತಿಗೂ ನೆನಪಿದೆ ನಂಗೆ. ಏನೆಲ್ಲ ಮಾಡಕ್ಕಾಗತ್ತೋ ಅದನ್ನ ಮಾಡೋದು. ಪ್ಲಸ್ ನಮ್ ಕಾಲೇಜ್ ನಲ್ಲಿ ಫೆಸ್ಟ್ ಗಳೇನ್ ನಡೆಯುತ್ತೆ ಅದರದ್ದು PR ವರ್ಕ್ ನಾನ್ ಮಾಡ್ತಾ ಇದ್ದೆ. ಮೀಡಿಯಾಗಳದ್ದು ಎಲ್ಲ ಕಾಂಟ್ಯಾಕ್ಟ್ ಇದ್ದಿದ್ರಿಂದ ಪ್ರತಿ ಮೀಡಿಯಾಗೂ ಹೋಗಿ ಅವ್ರಿಗೆ ನಾನೇ ಪ್ರೆಸ್ ರಿಲೀಸ್ ನಾನೇ ಕಾಲೇಜಲ್ಲಿ ರೆಡಿ ಮಾಡಿ ಪ್ರಿಂಟ್ ಔಟ್ ತೆಗೆದು ಜೆರಾಕ್ಸ್ ಮಾಡಿ ಅದನ್ನ ತಗೊಂಡು ಹೋಗಿ ಪ್ರತಿ ಪೇಪರ್ ಕೊಟ್ಟು ಐ ಯೂಸ್ ಟು ಮೇಕ್ ಶೋರ್ ದಟ್ ಇಟ್ ಗಾಟ್ ಪಬ್ಲಿಷ್ಡ್ ಅಂಡ್ ಗೆಟ್ ಬ್ಯಾಕ್ ಅಂಡ್ ಟೆಲ್ ದಟ್ ಓಕೆ ನಮ್ದು ಹಿಂಗಿಂಗ್ ಪ್ರಿಂಟ್ ಆಗಿದೆ, ಹಿಂಗಿಂಗ್ ಪಬ್ಲಿಷ್ ಆಗಿದೆ ಅನ್ನೋ ತನಕ ಇದ್ ಮಾಡ್ತಾ ಇದ್ದೆ. ಸೊ ನನ್ಗೆ ಕಾಲೇಜ್ ಕ್ಲಾಸ್ ಒಳಗೆ ಜಾಸ್ತಿ ಮಾಡೋದಕ್ಕಿಂತ ಐ ಯೂಸ್ ಟು ಹ್ಯಾವ್ ಮೋರ್ ಫನ್ ಡೂಯಿಂಗ್ ಆಲ್ ದ್ಯಾಟ್. ಸೊ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೆ ನಾನು ಅದನ್ನ. ಸೊ ಕಾಲೇಜ್ ವಾಸ್ ಮೋರ್ ಆಫ್ ದ್ಯಾಟ್. ಪ್ಲಸ್ ನಮ್ಗೆ ಅಲೋಷಿಯಸ್ ಅಲ್ಲಿ ವಿ ಯೂಸ್ ಟು ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಂದ್ರೆ ಕಟ್ಟೆ ಅಂತ ಹೇಳ್ಕೊಂಡು, ಅಂದ್ರೆ ಕಾಲೇಜಿನ ಹೊರ ಆವರಣದಲ್ಲಿ ಕಟ್ಟೆಗಳು ಅಂದ್ರೆ ಮರಗಳು, ಅದ್ರ ಕಟ್ಟೆಗಳು. ಸೊ ನಾವು ನಮ್ ಜರ್ನಲಿಸಂ ಸ್ಟೂಡೆಂಟ್ಸ್ ನಮ್ದೇ ಒಂದು ಟೀಮ್ ಮಾಡ್ಕೊಂಡು ನಮ್ದೊಂದು ಅಡ್ಡ ತರ ಇದ್ ಮಾಡ್ತಿದ್ವಿ. ಇನಿಷಿಯಲ್ ನಾನ್ ಸ್ವಲ್ಪ ಹಿಂದೆ ಇದ್ದೆ ಅದ್ರಲ್ಲಿ, ಯಾಕಂದ್ರೆ ಐ ವಾಸ್ ಒನ್ ಎಮಂಗ್ ದ ಫ್ಯೂ ಹೂ ಆರ್ ಲೈಕ್ ದಿ ಅಂದ್ರೆ ಆಡ್ ಒನ್ ಔಟ್ ತರ ಅನ್ಬೋದಿತ್ತು. ಬಟ್ ನನ್ನ ಏನು ಅಂತಂದ್ರೆ ಕ್ಲಾಸ್ಮೇಟ್ಸ್ ವರ್ ವೆರಿ ಅಂದ್ರೆ ಓಪನ್. ಅಂದ್ರೆ ಅವ್ರಿಗೆ ನಮ್ಮಲ್ಲಿ ಹಿಂಜರಿಕೆ ಇತ್ತು, ಬಟ್ ಅವ್ರಲ್ಲಿ ಓಪನ್ನೆಸ್ ಇತ್ತು. ನಮ್ಗೆ ನಾನಂದ್ರೆ ಕನ್ನಡ ಮೀಡಿಯಂ ಇಂದ ಹೋದವನು ಅನ್ನೋ ಒಂದು ಹಿಂಜರಿಕೆ ಇತ್ತು ನನ್ಗೆ. ನನ್ ತರಾನೇ ಇನ್ನೊಂದು 3-4 ಜನ ಆ ತರದ ಬ್ಯಾಕ್ ಗ್ರೌಂಡ್ ನವ್ರು ಬಂದಿದ್ವಿ ನಾವು. ಬಟ್ ಸ್ಟಿಲ್ ದೇ ಮೇಡ್ ಶೋರ್ ದಟ್ ಅವರು ನಮ್ಮನ್ನ ಇದ್ ಮಾಡಿದ್ರು. ಪ್ಲಸ್ ನಾವು ಅಷ್ಟೇ ಕಲ್ತ್ಕೊಂಡ್ವಿ ಅವರಿಂದ ಮಾತಾಡ್ತಾ ವಿ ವರ್ ಫ್ರೆಂಡ್ಸ್ ಆಫ್ ಕೋರ್ಸ್. ಅದ್ರ ಜೊತೆಗೆ ತುಂಬಾನೇ ಸಪೋರ್ಟಿವ್ ಆಗಿದ್ದಕ್ಕೆ ತುಂಬಾ ಅದು ಹೆಲ್ಪ್ ಆಯ್ತು. ಆ ಒಂದು ಬೀಯಿಂಗ್ ದೇರ್ ಇನ್ ದಟ್ ಕಟ್ಟೆ ಅಥವಾ ಒಂದು ಕ್ಯಾಂಟೀನ್ ಅಲ್ಲಿ ಟೈಮ್ ಪಾಸ್ ಮಾಡೋದಿರ್ಬೋದು, ಅಥವಾ ತಿರ್ಗಾಡಕ್ ಜೊತೆಗೆ ಹೋಗೋದು, ಟ್ರಿಪ್ ಗಳಿರ್ಬೋದು. ಪ್ಲಸ್ ದೇವರ್ ಅಂದ್ರೆ ಈ NGO ಗಳಿಗೆ ಹೋಗೋ ತರ ಆಕ್ಟಿವಿಟೀಸ್ ಅಂತ ಹೇಳ್ಕೊಂಡು ಈ ಆಕ್ಟಿವಿಟೀಸ್ ಎಲ್ಲ ನಮ್ಗೆ ತುಂಬಾನೇ ಓಪನ್ ಅಪ್ ಆಗೋದಕ್ಕೆ ಅವಕಾಶ ಕೊಡ್ತು. ಬಿಕಾಸ್ ಅದೇ ನಾನು ಆಗ್ಲೇ ಹೇಳ್ದಂಗೆ ನಾನು ಕ್ಲಾಸ್ ಅಲ್ಲಿ ಕಲ್ತಿದ್ದಕ್ಕಿಂತ ನಾನು ಕ್ಲಾಸ್ ಹೊರಗಡೆ ಕಲ್ತಿದ್ದೆ ಜಾಸ್ತಿ. ಸೊ ದಟ್ ಹಸ್ ಟಾಟ್ ಮೀ ಅ ಲಾಟ್. ಸೊ ಕಾಲೇಜ್ ವಾಸ್ ಡೆಫಿನೆಟ್ಲಿ ಅ ಟರ್ನಿಂಗ್ ಪಾಯಿಂಟ್. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಏನೋ ಒಂದು ಕಲ್ತಿದೀವಿ. PUC ಫೇಲ್ ಆಗಿದ್ರಿಂದ ನಂಗೆ ಫೇಲ್ ಆಗೋದ್ರ ಇಂಪಾರ್ಟೆನ್ಸ್ ಗೊತ್ತಾಯ್ತು. ಫೇಲ್ ಆಗೋದು ತುಂಬಾ ಮುಖ್ಯ ಅಂತ ಗೊತ್ತಾಯ್ತು. ಜೀವನದಲ್ಲಿ ಗೆದ್ದುಕೊಂಡೇ ಹೋಗೋದೇ ಮುಖ್ಯ ಅಲ್ಲ, ಹಂಗಂತ ಗೆಲ್ಲಬಾರದು ಅಂತಲ್ಲ. ಬಟ್ ಎಲ್ಲಾನು ಕೂಡ ಏನನ್ನೋದು ಗೆದ್ದು 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 ಬಂದವ್ರಿಗೆ ಜೀವನದ ಪ್ರಾಕ್ಟಿಕಾಲಿಟಿ ಅರ್ಥ ಆಗಲ್ಲ. ಸೊ ಯಾರೋ ಒಬ್ರು
ಮೋಟಿವೇಟಿಂಗ್ ಅಖಿಲ್ ಟು ಬಂಕ್ ಕ್ಲಾಸ್ ಅಂತ ಹೇಳ್ಕೊಂಡೆ ಮಾಡಿದ್ದಾರೆ. ಐ ಆಮ್ ಡೆಫಿನೆಟ್ಲಿ ನನ್ನ ನಾಟ್ ಲೆಕ್ಚರರ್ ಅದು ಮೋಟಿವೇಟಿಂಗ್ ಎನಿವನ್ ಟು ಬಂಕ್ ಕ್ಲಾಸ್, ಬಟ್ ಟು ಬಿ ಇಫ್ ಯು ಹಡ್ ನಾಟ್ ಜಾಯಿನ್ ದ ಇದು ಏನ್ ಹೇಳೋದು, ಅದು ನನ್ನ ಈ ನಂಗೆ 90% ಅಟೆಂಡೆನ್ಸ್ ಇತ್ತು ಆವಾಗ್ಲೇನೆ. ನಮ್ಗೆ ಐ ಥಿಂಕ್ 75 ಏನೋ ಮ್ಯಾಂಡೇಟರಿ ಇತ್ತು, ಇಫ್ ಐ ಆಮ್ ನಾಟ್ ರಾಂಗ್. Niranjali would tell me, Niranjali Verma was my classmate, remembering today. ಅದು ನನ್ನ ಕ್ಲಾಸ್ ಕಮೆಂಟ್ ಮಾಡಿದ್ದು. ಅಂಡ್ he knows me. ನಾನು ಐ ಥಿಂಕ್ ಜಸ್ಟ್ ಲೈಕ್ ಯು, ನಮ್ ತಂದೆ ಕೂಡ ಇದ್ದಾರೆ ಈ ಲೈಫ್. ಮೈ ಫಾದರ್ ಇಸ್ ವಾಚಿಂಗ್ ದಿಸ್ ಶೋ ಅಂಡ್ he also can tell, because ನನ್ನ ಕ್ಲಾಸ್ ಒಳಗಿಂತ ನನ್ನ ಕ್ಲಾಸ್ ಆಚೆ ಇದ್ದಿದೆ ಜಾಸ್ತಿ. Right from school till now, I am more of the extracurricular activities than my books. So exactly. yes, exactly. So ಅವ್ರು ಹೇಳ್ತಿದ್ದಾರೆ practical outside. Yes. ಅವ್ರ ಇನ್ನೊಂದು ಕಮೆಂಟ್, ಐ ಅಗ್ರಿ, ವಿ ಲರ್ನ್ ಅ ಲಾಟ್ ಪ್ರಾಕ್ಟಿಕಲಿ ಔಟ್ಸೈಡ್ ಆಫ್ ಕ್ಲಾಸ್. ಎಸ್, ಖಂಡಿತವಾಗ್ಲು. ಅಂಡ್ ಐ ಥಿಂಕ್ ಮೋರ್ ಆಫ್ ಹ್ಯಾಂಡ್ಸ್ ಆನ್. ಸೊ ಎಕ್ಸಾಕ್ಟ್ಲಿ ಅದೇ, ಅಂದ್ರೆ ಆಸ್ ಲಾಂಗ್ ಆಸ್ ವಿ ಆರ್, ಅಂದ್ರೆ ನಾವು ಆ ಒಂದು ಇದ್ರ ಒಂದು ಅಂದ್ರೆ ರಿಯಾಲಿಟಿ ಗೊತ್ತಿದ್ಕೊಂಡು ಪ್ರಾಕ್ಟಿಕಲಿ ಅದನ್ನ ನಮ್ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಸೈಡ್ ಬೈ ಸೈಡ್ ದ ಸೀರಿಯಸ್ನೆಸ್ ಆಫ್ ಸ್ಟಡೀಸ್ ಇಸ್ ಆಲ್ಸೋ ದೇರ್. ಇಟ್ಸ್ ಆಲ್ ರೈಟ್. ನಾನು ಹಂಗಂತ ಹೇಳ್ಕೊಂಡು PUC ಫೇಲ್ ಆಗಿದ್ದು ಅದು ಅಲ್ಲಿಗೆ ಮುಗೀತು. ಅದಾದ ನಂತರ ನಾನು ಹಿಂದೆ ನೋಡಿಲ್ಲ. ಐ ಡಿಡ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಕ್ಲಾಸ್ ಎಸ್ ವೆಲ್. ಅಂದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ ನಂಗೆ. ಐ ವಾಸ್ ಪ್ರಿಟಿ ಮಚ್ ಫೈನ್ ಆನ್ ದೋಸ್ ಥಿಂಗ್ಸ್ ಎಸ್ ವೆಲ್, ಆನ್ ದಟ್ ಫ್ರಂಟ್ ಎಸ್ ವೆಲ್. ಸೊ ಬಟ್ ಅದೇ ಹೇಳಿದ್ನಲ್ಲ, ಆ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ನಾವು ರಿಯಲೈಸ್ ಮಾಡ್ಕೊಂಡು ಬಂಕ್ ಮಾಡ್ಕೊಂಡು ರಿಯಲೈಸ್ ಮಾಡ್ಕೊಂಡು ಡೂಯಿಂಗ್ ವಾಟ್ ಎವರ್ ವಿ ಡೂ ಔಟ್ಸೈಡ್ ಇಸ್ ಆಲ್ಸೋ ಫೈನ್. ಅದು ಇಟ್ ಡಸಂಟ್ ಮ್ಯಾಟರ್ ಅಲ್ಟಿಮೇಟ್ಲಿ, ಐ ಫೀಲ್. ಎಸ್. ಅಂಡ್ ಎಸ್, ಫೇಲ್ಯೂರ್ಸ್ ಅಂತ ಮಾತಾಡ್ತಿದ್ದಾಗ ಇಟ್ಸ್ ನಾಟ್, ಅದೊಂದು ಸೆಟ್ ಬ್ಯಾಕ್ ಹೌದು ಫಾರ್ ದಟ್ ಟೈಮ್ ಬೀಯಿಂಗ್. ಅಲ್ಲಿಂದ ಮುಂದಕ್ಕೆ ಅದನ್ನ ಹೇಗ್ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಅದಾದ್ಮೇಲೆ ನಮ್ ಡಿಫೈನ್ ಮಾಡುತ್ತೆ ನಮ್ಮ ಒಂದು ಪಾತ್ನ ಅಂತ. Even I believe, because I have gone through my fair share of failures as well, in my previous life. So I think that I connect you so much on that, because ನೀವು ಹೇಳ್ತಿರೋದು it's already happened with me as well. So ನನಗಿನ್ನ ಚೆನ್ನಾಗಿ ಅರ್ಥ ಆಗ್ತಾ ಇದೆ what you're saying. I'm able to understand it and imply it to myself as well. So it's a very good session ನನಗೆ to understand a lot about practicalities of life. So exactly. So that's something that I keep telling ಯಾರೇ ಇದ್ರು ಕೂಡ. ಅಂದ್ರೆ guys, can you hear us? I think there was a network issue, guys. I'm going to get him back. ವಾಪಸ್ ಇದು ಮಾಡ್ತಿದ್ದಾರೆ. Okay, trolls ನನ್ನ ಮಗ 6. We'll answer that question. ಪ್ರದೀಪ್ ಅವರು ಮತ್ತೆ ವಾಪಸ್ ಬಂದ್ಮೇಲೆ there was network issue ಇದ್ದಂಗಿದೆ. So once he's back, I will answer that question. I think he will answer that question more than me because I don't know about that. So he dropped. Yes, network lag. So ಅಲ್ಲಿ ಅವರಿರೋ ಕಡೆ ಮಳೆ ಬರ್ತಾ ಇದೆ. So there is a slight bit of network issues. So bear with me until then. ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು, ಬಿಕಾಸ್ ದೇರ್ ವಾಸ್ ಅ ಲಾಟ್. ನಾನು ಕನೆಕ್ಟ್ ಆಗುವಂತ ತುಂಬಾ ವಿಷಯಗಳು ಮಾತಾಡ್ತಿದ್ರು. ಸೊ ಇಟ್ ವಾಸ್ ಟ್ರೂಲಿ ವೆರಿ ಇನ್ಸೈಟ್ಫುಲ್ ನನಗೆ, ಬಿಕಾಸ್ ಐ ವಾಸ್ ಥಿಂಕಿಂಗ್ ದಟ್ ಐ ವಾಸ್ ಡೂಯಿಂಗ್ ಸಮಥಿಂಗ್ ರಾಂಗ್, ಒಂದು
out of the class sort of thing. So maybe not, maybe not. So Hari sir is here. My father is here. So Tumma jana have been joining and all of that. So thank you so much, guys, because the show is happening because of all of you. So wait, let me just send it to him again. I'll ask him to send me a request because he's not being able to join. ಸೊ ಗೈಸ್ ಬೇರೆ ಏನಾದ್ರು ಕ್ವೆಶನ್ಸ್ ಇದೆಯಾ ಪ್ರದೀಪ್ ಅವರು ಕೇಳೋದು ಅಥವಾ ನನಗೆ ಏನಾದ್ರು ಕೇಳಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ವಿ ವಿಲ್ ಡೆಫಿನೆಟ್ಲಿ ಆನ್ಸರ್ ಯೋರ್ ಕ್ವೆಶನ್ಸ್. ಅಂಡ್ ಹಾಯ್ ಕಾರ್ತಿಕ್. ಕಾರ್ತಿಕ್ ಮೈ ಫ್ರೆಂಡ್ ಇಸ್ ಜಾಯ್ನಿಂಗ್. ಲಾಸ್ಟ್ ವಿಡಿಯೋ ಆಡಿಯೋ ಇಟ್ ಮಸ್ಟ್ ಬಿ ರೈನಿಂಗ್ ಅಟ್ ಕೃಷ್ಣಾಸ್ ಮನೆ. ಎಸ್, ಹೌದು, ಅಲ್ಲಿ ಮಳೆ ಆಗ್ತಾ ಇದೆ. ಅವರು ಅವ್ರ ಹೋಮ್ ಟೌನ್ ಅಲ್ಲಿದ್ದಾರೆ. ಸೊ it's raining there, so that is one of the reasons for network issues. I hope I can get him back on live. I have sent him a request. He is on my live, but I don't know, or network siktilva, I don't know. So until then, yes. Yeah, So network issue ಆಯ್ತು ಅನ್ಸುತ್ತೆ. Plus it's almost 5 o'clock. I need to be yes, rushing as well. Call ಬರ್ತಾ yes, ಇದೆ. yes, Yeah. yes, ಖಂಡಿತವಾಗ್ಲು. So coming to the last bit of we'll finish it off. So Yeah. I hope ನಿಮ್ಮ ಲೈಫ್ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ಕೊಂಡಿದ್ದೀರಿ ಅಂಡ್ ಅಬೌಟ್ ಯುವರ್ ಪ್ರೊಫೆಷನಲ್ ಲೈಫ್ ಎಸ್ ವೆಲ್. ಹೇಗ್ ನಡೀತಿದೆ ಸರ್ ಇಷ್ಟು ವರ್ಷ? ಹೌ ಡು ಯು ಸಿ ಯೋರ್ ಲೈಫ್ ಫ್ರಮ್ ಅಂಟಿಲ್ ನೌ, ಮತ್ತೆ ಇನ್ ಮುಂದಕ್ಕೆ ಹೇಗ್ ಡಿಫೈನ್ ಮಾಡ್ಬೇಕು ಅಂತ ಇಷ್ಟಪಡ್ತೀರಾ? ಹೌ ಡು ಯು ವಾಂಟ್ ಟು ಡಿಫೈನ್ ಲೈಫ್ ಇನ್ ಜನರಲ್? Life definition illa according to me, and I don't want to define life. And every day is a new Right. definition according to me. ಪ್ರತಿಯೊಂದ್ ದಿನಾನು ಹೊಸ ರೂಪ ಪಡ್ಕೊಳ್ತಿರತ್ತೆ. ಪ್ರತಿಯೊಂದ್ ದಿನ ನಾವು ಹೊಸದೇನೋ ಏನೋ ಕಲ್ತ್ಕೊಳ್ತಾ ಇರ್ತೀವಿ ಜೀವನದಲ್ಲಿ. ಅದೇ ಜೀವನ ಅಂತ ಅಂದ್ಕೊಳ್ತಿರ್ತೀನಿ. ಏನನ್ನು ಅಂಟಿಸ್ಕೊಳ್ಳದೆ ಹೋಗ್ತಾ ಇದ್ರೆ ಅದರಲ್ಲಿ ಏನೋ ಒಂದು ಅಂದ್ರೆ ಹೊಸತನ ನಾವು ಕಲ್ತ್ಕೊಂಡು ಹೋಗ್ತಾ ಇದ್ರೆ ಹಳೆದರಿಂದ ಪಾಠಗಳನ್ನು ಕಲ್ತ್ಕೊಂಡು ಹೊಸದೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಐ ಫೀಲ್ ದಿಸ್ ಇಸ್ ಪ್ರಿಟಿ ಮಚ್ ಅಂದ್ರೆ ಜೀವನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತ ನಂಗೆ ಅನ್ಸುತ್ತೆ. ಸೊ ದಟ್ಸ್ ಪ್ರಿಟಿ ಮಚ್ ಇಟ್ ಅಕಾರ್ಡಿಂಗ್ ಟು ಪೀಪಲ್. ದಟ್ಸ್ ಲೈಫ್ ಅಲ್ಟಿಮೇಟ್ಲಿ, ಯಾರಿಗಾದ್ರು. ದಟ್ಸ್ ಮೈ ಫಿಲಾಸಫಿ. ಖಂಡಿತವಾಗ್ಲು ಐ ಥಿಂಕ್ ಪ್ರತಿಯೊಬ್ರು ಲೈಫ್ ನ ಅವ್ರವ್ರ ಪ್ರಕಾರ ಅವ್ರ ಒಂದು ವ್ಯೂ ಪಾಯಿಂಟ್ ಅಲ್ಲಿ ನೋಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ಶೇರಿಂಗ್ ನಿಮ್ಮ ಒಂದು ವ್ಯೂ ನಮ್ ಜೊತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಶೋಗೆ ಬಂದಿದ್ದಕ್ಕೆ. ಅಂಡ್ ಇಟ್ಸ್ ಆಲ್ಮೋಸ್ಟ್ ಬಿನ್ ಎನ್ ಅವರ್. ತುಂಬಾ ಚೆನ್ನಾಗಿತ್ತು ಈ ಸೆಷನ್ ನನ್ಗಂತೂ. ಅಂಡ್ ದೇರ್ ವಾಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಸ್ಪೋಕ್ ಅಬೌಟ್. ಐ ಹೋಪ್ ನೀವು ಈ ಶೋನ ಎಂಜಾಯ್ ಮಾಡಿದೀರಾ ಅಂತ. ಚೆನ್ನಾಗಿದೆ. ಇಟ್ ವಾಸ್ ಅ ಫ್ರೀ ವೀಲಿಂಗ್ ಕಾನ್ವರ್ಸೇಷನ್ ದಟ್ ವಾಸ್ ಅಂದ್ರೆ ತುಂಬಾ ವಿಷಯದ ಬಗ್ಗೆ ಅಂದ್ರೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಮಾತಾಡೋದಕ್ಕಾಯ್ತು, ಓಪನ್ ಅಪ್ ಆಗೋದಕ್ಕಾಯ್ತು. ಐ ಕುಡ್ ಸಿ ಥಿಂಗ್ಸ್ ಇನ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಸೊ ಇಟ್ ಇಸ್ ಆಲ್ವೇಸ್ ಪ್ಲೆಷರ್. ಈ ತರ ಒಂದು ಅಂದ್ರೆ ಫ್ರೀ ವೀಲಿಂಗ್ ಡಿಸ್ಕಷನ್ ಇಸ್ ವೆರಿ ಮಚ್ ಫನ್. So, and someone was asking, who is Krishna? Nane Krishna. So, Krishna Pradeep is my name. So, and college alli nannana Krishna ant kariyoridru. Andre, especially Niranjali nannana hage karita idlu. And yeah, ಕೆಲವರು KP ಅಂತ ಕರಿಯೋರು, ಈಗ ಜಾಸ್ತಿ BP ಅಂತ ಕರೀತಾರೆ. ಸೊ ಬಡಕಿಲ ಪ್ರದೀಪ್ ಆಗ್ಬಿಡ್ತೀನಿ ಜಾಸ್ತಿ. ಸೊ yeah, so absolutely. So that's the whole thing. I mean, yeah, great. Anyway, so it was actually fun talking, and other work is also calling, so I'll have to rush there. Yeah. ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನ ಜಾಸ್ತಿ ಹೊತ್ತು ಇಟ್ಕೊಳ್ಳಲ್ಲ. ಅಂಡ್ ಐ ಹೋಪ್ ಯು ಹ್ಯಾವ್ ಅನ್ ಅಮೇಸಿಂಗ್ ಡೇ ಅಹೆಡ್. ಅಂಡ್ ನಿಮ್ಮ ಬೇರೆ ವರ್ಕ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ಆದ್ರೆ ವಿಲ್ ಡೆಫಿನೆಟ್ಲಿ ಕನೆಕ್ಟ್ ಬ್ಯಾಕ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ
ಎಸ್ಪೆಷಲಿ ಆ ಸಪೋರ್ಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾರಲ್ ಸಪೋರ್ಟ್ ಕೂಡ ತುಂಬಾನೇ ಮುಖ್ಯ. ಅದರಿಂದಾನೇ ಇನ್ನಷ್ಟು ಸ್ಫೂರ್ತಿ ಸಿಗತ್ತೆ ಕೆಲಸ ಮಾಡೋಕ್ಕೆ, ಟು ಗೆಟ್ ಮೋಟಿವೇಟೆಡ್ ಟುವರ್ಡ್ಸ್ ಡೂಯಿಂಗ್ ಸಮಥಿಂಗ್ ನ್ಯೂ ಅಂಡ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಸೊ ನವರಾತ್ರಿ ಹತ್ರ ಬರ್ತಾ ಇದೆ. ಸೊ ಐ ಆಮ್ ವಿಶಿಂಗ್ ಯು ಅಂಡ್ ಆಲ್ಸೋ ಎವ್ರಿ ಒನ್ ವೆರಿ ಹ್ಯಾಪಿ ನವರಾತ್ರಿಯ ಒಂದು ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಒಳ್ಳೇದಾಗ್ಲಿ. ಅಂಡ್ ಟ್ರೈಂಗ್ ಸಮಥಿಂಗ್ ನ್ಯೂ ಔಟ್ ದಿಸ್ ಟೈಮ್, ನವವಿಧ ನವರಾತ್ರಿ ಅಂತ ಹೇಳ್ಕೊಂಡು ಕೀಪ್ waiting the space for that. Yeah. Yes, definitely. So ಹೋಗೋಕ್ಕೂ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್. ಇಟ್ ವಾಸ್ ಅ ಡ್ರೀಮ್ ಆಫ್ ಮೈಂಡ್, ನನ್ನ ಹೆಸರನ್ನ ಬಿಗ್ ಬಾಸ್ ವಾಯ್ಸ್ ಅಲ್ಲಿ ಕೇಳಬೇಕು ಅಂತ. ಸೊ ಇಫ್ ಯು ಕುಡ್ ಸೇ ಸಮಥಿಂಗ್ ಒಂದು ವಾಯ್ಸ್ ಅಲ್ಲಿ. ಬಿಗ್ ಬಾಸ್ ವಾಯ್ಸ್ ಅಲ್ಲಿ ಕೇಳಬೇಕು ಅಂದ್ರೆ ಬಿಗ್ ಬಾಸ್ ಬರ್ಬೇಕಾಗತ್ತೆ. So yeah. I don't know the second part of your surname or something. I don't know how to pronounce that. Akhil Ajjar. Akhil Ajjar. Okay, Akhil Ajjar. Yes. So yeah, so ನಾನು ಆದ್ರೆ ಆ ಕೆಲಸ ನಾನು ಮಾಡದೆ ಇರೋದ್ರಿಂದ ಪ್ರಾಬಬ್ಲಿ ಐ ಕ್ಯಾನ್ ಸೇ ಇಲ್ಲಿ ಅಖಿಲ್ ಅಜ್ಜರ್ ಅವರು ಬಡಕಿಲಾ ಪ್ರದೀಪ್ ಜೊತೆ ಮಾತಾಡ್ತಿದ್ದಾರೆ. ಸೊ Thank you so much. Anyway, great then, great talking to you. And yeah, anybody who has not received the questions answer sikila antandre, I'll connect with you sometime soon. Avag matadbodu. Yeah, see you then. Okay, thank you so much, sir. Bye. So guys, adu namma Pradeep avaru, and he was an amazing sport. And ಖಂಡಿತವಾಗ್ಲೂ 1 hour ಆಗ ಹೋಗ್ತಿದೆ almost. It's 58 minutes. So thank you so much alla audience ge for all the questions, and good luck to both of you and happy Dasara. Thank you so much, Hari sir. I'll see you in class on Monday and of course in practicals as well. Sorry other question answer madilla andre, and I hope ನೀವು ಈ ಶೋನ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ until the next episode of Pillow Talks with Akhil, please support ಮಾಡ್ತಾ ಇರಿ, and I'll keep you guys updated regarding. Then ಎಲ್ಲರೂ ಹುಷಾರಾಗಿರಿ, ಮನೆಯಲ್ಲಿರಿ, stay safe and have a happy day ahead. And ನಿಮ್ಗಳ ಜೊತೆ ಮತ್ತೆ ಕನೆಕ್ಟ್ ಮಾಡ್ತೀನಿ very soon. And yeah, good evening. Bye guys.